ಹರಿದು ಇವುಗಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಇದೆಲ್ಲ ಮಕ್ಕಳುಗಳು ಒಂದು ವಚನವನ್ನು, ಬಹಳ ಮಾರ್ಮಿಕವಾದಂತಹ ಒಂದು ವಚನವನ್ನ ನಮಗ ಇದರ ಅಜ್ಞಾನವು ತೊಟ್ಟಿಲು, ಅದರಲ್ಲಿ ಜ್ಞಾನಾಶಕನಾದ ಜೀವಾತ್ಮನೇ ಶಿಶುವಾಗಿದ್ದಾನೆ. ಜ್ಞಾನಾಶಕವಾದ ಜೀವಾತ್ಮನೇ ಏನಾಗಿದ್ದಾನಂದ್ರೆ ಶಿಶುವಾಗಿದ್ದಾನೆ. ಅಜ್ಞಾನ ಎಂಬ ತೊಟ್ಟಿಲೊಳಗ ಜ್ಞಾನಾಶಕನಾದ ಜೀವಾತ್ಮ ಅಂದ್ರೆ ನಾವು ಏನ ಶಿಶುವಾಗಿದ್ದೆವು. ಎಲ್ಲ ವೇದಗಳ ಹಾಗೂ ಶಾಸ್ತ್ರಗಳ ಅಭಿನಿವೇಶ ಎಂಬುದು ಆ ತೊಟ್ಟಿಲದೊಳಗ ಕಟ್ಟಿದ ನೇಣು. ಈ ಶಾಸ್ತ್ರ ಮತ್ತು ಇವು ವೇದಗಳು ಏನಂದ್ರ ತೊಟ್ಟಿಲ ಕಟ್ಟಿದ ಹಗ್ಗ. ಏನಂದ್ರೆ ಏನ್ರಿ ತೊಟ್ಟಲ್ ಕಟ್ಟಿದ ಹಗ್ಗ. ಆ ನೇಣ ಹಿಡಿದ ಭ್ರಾಂತಿ ಎಂಬ ತಾಯಿ ಮೋಹ ರೂಪ ಜುಗಳವನ್ನು ಆಡುತ್ತಿದ್ದಾಳೆ. ಮೋಹ ಜುಗಳ ಆಡಕತ್ತಾಳ ತಾಯಿ. ಅಜ್ಞಾನ ತೊಟ್ಟಿಲು ಮುರಿಯಬೇಕು, ಅಭಿನಿವೇಶನದ ನೇಣು ಹರಿಯಬೇಕು, ವ್ಯಾಮೋಹ ನಿಲ್ಲಬೇಕು. ಆಗ ಮಾತ್ರ ಲಿಂಗ ದರ್ಶನ. ಇಲ್ಲದಿದ್ದರೆ ಇಲ್ಲ. ಶರಣನಲ್ಲಿ ಆತ್ಮ ವಿಷಯಕ ಅಜ್ಞಾನವಿಲ್ಲ, ಶಾಸ್ತ್ರ ವಿಷಯಕ ಅಭಿನಿವೇಶ ಇಲ್ಲ, ಶಾಂತಿ ಉಳಿಸುವ ವ್ಯಾಮೋಹವೂ ಕೂಡ ಅವನಲ್ಲಿ ಇಲ್ಲ. ಆದುದರಿಂದ ಅವನಿಗೆ ಪರಮಾತ್ಮ ದರ್ಶನ ತಾನು ಅವನಿಗೆ ಅಭಿನ್ನ ಎಂಬ ಪವಿತ್ರ ಜ್ಞಾನವು ಅವನಿಗೆ ಆಗುತ್ತದೆ. ಪರಮಾತ್ಮ ದರ್ಶನ ಅಂದ್ರೆ ತಾನ ಅವನಿಗೆ ಪರಮಾತ್ಮ ಬೇರೆಲ್ಲ ನಾ ಬೇರೆಲ್ಲ ಅಂತಕ್ಕಂಥ ಅವಾಗ ಪವಿತ್ರವಾದಂತಹ ಜ್ಞಾನ ಆ ವ್ಯಕ್ತಿಗೆ ಅಕ್ಕತಿ. ಅಜ್ಞಾನವೆಂಬ ಚರ್ಚಿಲು ಅಂತಂದ್ರೆ ಏನ್ರಿ? ಪರಮ ವಸ್ತು ಆತ್ಮವಸ್ತುವಿನ ನಿಜವಾದ ಜ್ಞಾನವಿಲ್ಲದಿರುವಿಕೆಯ ಅಜ್ಞಾನ. ಅದೇನೈತಂದ್ರೆ ಪರಮ ಆತ್ಮವಸ್ತುವಿನ ನಿಜವಾದ ಜ್ಞಾನವಿಲ್ಲದಿರುವುದೇ ಅಜ್ಞಾನ. ಅದುವೇ ತೊಟ್ಟಿಲು, ಆಶ್ರಯ. ಅದರೊಳಗೆ ಜ್ಞಾನವೆಂಬ ಶಿಶು ಅಂತಂದ್ರೇನೆ ಸ್ವರೂಪತಃ ಜ್ಞಾನಗಣವಾದ ಆದರೆ ಅಜ್ಞಾನದ ಉಪಾಧಿಯಿಂದ ಅದನ್ನು ಮರೆತ ಜೀವನು ಶಿಶು. ಈ ಜೀವನನ್ನು ಅಜ್ಞಾನದ ಆಶ್ರಯದಲ್ಲಿ ಇರಿಸಿ ಸಕಲ ವೇದಶಾಸ್ತ್ರವೆಂಬ ಅಂದ್ರೆ ಎಲ್ಲ 4 ವೇದಗಳು, ಶಿಕ್ಷಾ ಕಲ್ಪಾದಿ 6 ಶಾಸ್ತ್ರಗಳು, ಅವುಗಳ ಅಭಿನಿವೇಶವೆಂಬ ಏನನ್ನು ಅಜ್ಞಾನಕ್ಕೆ ಜೋಡಿಸಿ, ಅಂದ್ರೆ ಜ್ಞಾನವೆಂಬ ತಾಯಿ ಅಂದ್ರೆ ಏನ್ರಿ? ಭೇದ ಬುದ್ಧಿ ಎಂಬ ತಾಯಿ. ಅಂದ್ರೆ ಭೇದ ಬುದ್ಧಿ, ನಾನು ಸಣ್ಣವ, ನೀ ದೊಡ್ಡವ, ನಾನು ಜೀವಾತ್ಮ, ನೀ ಪರಮಾತ್ಮ, ನಾ ಬೇರೆ ನೀ ಬೇರೆ ಅನ್ನೋದು ಭೇದ ಬುದ್ಧಿ ಅನ್ನೋದು ಏನೈತಂದ್ರ ಇದ ತಾಯಿ. ಭೇದ ಬುದ್ಧಿ ಎಂಬ ತಾಯಿಯು ಹಿಡಿದು ಸೂಗಿ ಶೋಗಳ ಮಾಡುತ್ತಿದ್ದಾಳೆ. ಆ ಅಜ್ಞಾನಕ್ಕೆ ಗತಿಯನ್ನಿತ್ತು ವಿಷಯ ವ್ಯಾಮೋಹದ ಆಡುವ ಹಾಡನ್ನು ಹಾಡುತ್ತಿದ್ದಾರೆ. ಈ ವಿಷಯಗಳ ವ್ಯಾಮೋಹನ ಹಾಡಂತೆ ನಾವು ತಿಳ್ಕೋಬೇಕು. ಇಲ್ಲೊಂದು ಮಾರ್ಮಿಕವಾದ ರೂಪಕ. ಒಂದು ತೊಟ್ಟಿಲು, ಅದರಲ್ಲಿ ಶಿಶುವಿನ ತಾಯಿ ತೊಟ್ಟಿಲಿಗೆ ಹಗ್ಗ ಕಟ್ಟಿ ಅದನ್ನು ತೂಗುತ್ತಿದ್ದಾಳೆ, ಜೋಗುರವನ್ನು ಆಡುತ್ತಿದ್ದಾಳೆ. ಶಿಶು ಎತ್ತರವಾಗದಂತೆ ಹಾಗೂ ಎತ್ತರವಿರದಂತೆ ನೋಡಿಕೊಳ್ಳುವುದು ಇದೆಲ್ಲದರ ಉದ್ದೇಶ. ಜೀವನು ಒಬ್ಬ ಶಿಶುವೆ. ಆತನ ಮೂಲ ಸ್ವರೂಪ ಕೇವಲ ಅರಿವು, ಜ್ಞಾನ ಪ್ರಕಾಶ, ಪರಿಶುದ್ಧ ಚೇತನ. ಆದರೆ ಅದೆಲ್ಲ ಮರೆತು ಹೋಗಿ ಅಜ್ಞಾನದ ವಶವಾಗುತ್ತದೆ. ನಾನು ದೇಹ, ನನಗೆ ಜನ್ಮ ಮರಣಗಳಿವೆ ಎಂಬ ಭಾವಿಸುತ್ತಾನೆ. ಅವನ ಈ ತಪ್ಪು ಭಾವನೆಗಳನ್ನು ನಿತ್ಯ ಜ್ಞಾನವೆಂಬ ಭ್ರಮೆ ಪೋಷಿಸುತ್ತದೆ. ವೇದಾದಿ ಶಾಸ್ತ್ರಗಳ ಅಭಿನಿವೇಶ ಅವನೊಳಗೆ ಸೇರಿಕೊಳ್ಳುತ್ತವೆ. ಜೀವನೀಗ ಪೂರ್ಣವಾಗಿ ಸಂಬಂಧ ಕಾರಣದಿಂದ ಮುಚ್ಚಿ ಹೋಗುತ್ತಾನೆ. ಅದುವೇ ಅವನ ಬದ್ಧಾವಸ್ಥೆ. ಅವನಲ್ಲಿ ತಾನು ಯಾರು, ತನ್ನ ನಿಜವಾದ ಸ್ವರೂಪ ಯಾವುದು
ವಿಷಯಕ್ಕಿಂತ ಭಿನ್ನವಾದ ನಿತ್ಯ ಸುಖವೊಂದು ಇದೆಯೇ? ಈ ಯಾವ ಕಲ್ಪನೆಗಳು ಸುಳಿಯುವುದಿಲ್ಲ, ಅಷ್ಟು ಗಾಢವಾಗಿ ಅವನನ್ನು ಮೆಚ್ಚಿಕೊಳ್ಳುತ್ತವೆ ಮೋಹಂಧಕಾರದಲ್ಲಿ. ಅಂದರೆ ಎಲ್ಲಿಯವರೆಗೆ ಅಜ್ಞಾನ, ಅಭಿನಿವೇಶ ಹಾಗೂ ವ್ಯಾಮೋಹಗಳಿವೆಯೋ ಅಲ್ಲಿಯವರೆಗೆ ಸತ್ಯ ದರ್ಶನವೂ ಆಗುವುದಿಲ್ಲ, ಭಾವಬಂಧ ಮುಕ್ತಿಯೂ ಇರುವುದಿಲ್ಲ. ಶರಣನು ಅತ್ಯಂತ ಸಾಹಸಿ, ಜಗತ್ತಿನ ಬಹುಜನರಿಗೆ ಸಾಧ್ಯವಾಗದಷ್ಟನ್ನು ಸಾಧಿಸುತ್ತಾನೆ. ಎಂಥವರಿಗೂ ನೀಗದ ಸಾಧನೆಗಿರುತ್ತಾನೆ. ಹರಿವ ಮನವ ನಿಲ್ಲಿಸಿ ಮಚ್ಚಿನ ಮಾಲಿನ್ಯ ಕಳೆದು ಅಜ್ಞಾನ ಹಾಗೂ ಭ್ರಾಂತಿಗಳನ್ನು ಈಡಾಗಿ ವ್ಯಾಮೋಹ ಪರದೆಯ ಹರಿದು ಮುಕ್ತನಾಗುತ್ತಾನೆ. ಅವನಿಗೆ ತಾನಾಗಿಯೇ ಪರಮ ಆತ್ಮತತ್ವದ ದರ್ಶನ ಉಂಟಾಗುತ್ತದೆ. ಅದು ಕೂಡ ತನ್ನಿಂದ ಭಿನ್ನವಾಗಿ ಇಲ್ಲ, ತನಗೆ ಅಭಿನ್ನವಾಗಿ. ಸಂಸಾರಿಕ ಬಂಧನದ ಕಾರಣಗಳು ಮೂರು. ಒಂದು ಪಾರಮಾರ್ಥಿಕ ಅಜ್ಞಾನ, ಅದು ಪರವಸ್ತುವನ್ನು ಕಾಣದಂತೆ ಮಾಡುತ್ತದೆ. ಭಿನ್ನ ಭಾವನೆಗಳಿಗೆ ಜನ್ಮ ಇರುತ್ತದೆ, ಅದರ ಪರಿಣಾಮವೇ ಜೀವಭಾವ. ಎರಡು ಅಭಿನಿವೇಶ, ಶಾಸ್ತ್ರಾದಿಗಳಲ್ಲಿ ಇರುವ ಅತಿಯಾದ ಕುರುಡು ಆಸಕ್ತಿ, ಅದು ರಾಗಕ್ಕೂ ರೋಷಕ್ಕೂ ಕಾರಣವಾಗುತ್ತದೆ. ವ್ಯಾಮೋಹ, ಇದು ಮಾದಕ ದ್ರವ್ಯದಂತೆ ಮೈಮರೆಸುವಂತಹದ್ದು. ವಿಷಯಗಳಲ್ಲಿ, ವ್ಯಸನಗಳಲ್ಲಿ ವ್ಯಾಮೋಹದ ಸುಳಿಯಲ್ಲಿ ಸಿಕ್ಕುವ ಅದರಿಂದ ಪಾರಾಗುವುದೇ ಕಷ್ಟ. ಈ ಮೂರು ಕಾರಣಗಳನ್ನು ಕಳೆದಲ್ಲದೆ ಬಂಧನ ನೀಗದು. ಸಾಧನೆಯ ಉದ್ದೇಶವೇ ಈ ಮೂರರಿಂದ ಮುಕ್ತವಾಗುವುದಾಗಿದೆ. ಹೀಗೆ ಅಜ್ಞಾನ ಮತ್ತು ಜ್ಞಾನ ಸಾಧನೆ ಮಾಡುತ್ತಾ ಜ್ಞಾನಿಯ ಮತ್ತು ಅಜ್ಞಾನಿಗಳಲ್ಲಿ ಭೇದಗಳನ್ನ ನಮಗ ಈ ನಿಶ್ಚಲದಾಸಿಯವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತತ್ವದೃಷ್ಟಿಯನ್ನ ಮುಂದಿಟ್ಟುಕೊಂಡು ನಮಗ ಉಪದೇಶವನ್ನ ಮಾಡುತ್ತಾ ಸಾಧನೆಯನ್ನ ನಾವು ಹೆಂಗ್ ಮಾಡಬೇಕು, ನಾವು ಹೆಂಗಿರಬೇಕು, ಮತ್ತ ಹೊರಗೆ ವಿಷಯಗಳನ್ನ ಅನುಭವಿಸುತ್ತಾ ವ್ಯವಹಾರವನ್ನ ಮಾಡುತ್ತಾ ನಾವು ಜ್ಞಾನ ಸಾಧನೆಯನ್ನು ಹೆಂಗ್ ಮಾಡಬೇಕಂತ ಈ ಒಂದು ವಿಷಯಾಂಕದೊಳಗ ಬಹಳ ಚೆನ್ನಾಗಿ ನಮಗ ಮಾರ್ಮಿಕವಾಗಿ ಹಲವಾರು ಉದಾಹರಣೆಗಳನ್ನು ಹಲವಾರು ಕೊಟ್ಟು ನಮಗ ಮೈಗೂಡಿಸಿದ್ದಾರೆ. ನಮಗ ಸಾಧನೆ ಮಾಡಲಿಕ್ಕೆ ಒಂದು ಅತ್ಯಂತ ಅನುಕೂಲತೆ ಮಾಡತಕ್ಕಂಥ ಈ ಒಂದು ಇದರೊಳಗ 4/4/2024 ತಾರೀಕಿನ ದಿವಸ ನಮಗೆಲ್ಲ ಉಪದೇಶವನ್ನ ಮಾಡಿದ್ದಾರ. ಇದನ್ನ ಕೇಳಿ ನಮಗ ಅದೇ ರೀತಿಯಾಗಿ ಮನಸ್ಸು ಸಾಧನೆ ಮಾಡುತ್ತಾ ನಮ್ಮ ಮನಸ್ಸನ್ನ ಅಂತರ್ಮುಖಿಗೊಳಿಸಿ ನಾವು ಪರಮಾನಂದದಲ್ಲಿ ತೇಲಾಡುತ್ತಾ ನಮ್ಮನಲ್ಲಿ ಲೀನವಾಗುವುದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಯಾವ ಸದ್ಗುರುಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಗೈದು ನಾನು ನನ್ನ ಎದುಕಿದಷ್ಟು ಹೇಳಿಕೊಂಡಿದ್ದೇನೆ. ಆದರೂ ತಪ್ಪಾಗಿದ್ದರೆ ಕ್ಷಮಿಸಿರಿ. ಗುರುಗಳಿಗೆ ಮತ್ತೊಮ್ಮೆ ಮೌಲೊಮ್ಮೆ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಓಂ ಶಾಂತಿ ಶಾಂತಿ. ಧನ್ಯವಾದಗಳು. ರುದ್ರ ಬ್ರಹ್ಮನಿಷ್ಠ ಸದ್ಗುರುವಂತ ಮಹಂತೇಶ್ ಪಾಟೀಲ್ ಗುರುಗಳು ಜೀವನ ಮಾಡಿದಂತ ಪಾಠ 4/4/2024 ಮಾಡಿದ ಪಾಠದ ಸಾರಾಂಶವನ್ನು ನಮಗೆ ತಿಳಿಸಿಕೊಟ್ಟರು. ಅದರಲ್ಲಿ ಬರ್ತಕ್ಕಂಥ ವಿಷಯಾನಂದ ಮತ್ತು ಆತ್ಮಾನಂದ ವಿಷಯಗಳಿಂದ ಬರುವಂತಹ ಆನಂದ ಮತ್ತು ಆನಂದ ಯಾವ ರೀತಿ ಇರ್ತದೆ, ಅದರಲ್ಲಿ ವ್ಯತ್ಯಾಸ ಏನದ ಅನ್ನೋದನ್ನ ವಿವರವಾಗಿ ನಮಗೆ ತಿಳಿಸಿಕೊಟ್ಟರು. ಅದನ್ನು ದೃಷ್ಟಾಂತದ ಮೂಲಕ ಗಣಪತಿ ಮಹಾರಾಜನ ಮಕ್ಕಳಂತಹ ತತ್ವದೃಷ್ಟಿಯ ದೃಷ್ಟಿ ಮತ್ತು ತರ್ಕದ
ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆಧ್ಯಾತ್ಮ ಸಾಧಕರ ಗುರಿ ಎಲ್ಲಿರಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ಸಾಧು ನಿಶ್ಚಂದಾಸರು ಶ್ರೀ ವಿಚಾರ ಸಾಗರದ 4ನೇ ತರಂಗ 147ನೇ ವಿಷಯಾಂಕ ಮೂಲಕ ಒಂದು ಸ್ಪಷ್ಟವಾದ ಗುರಿಯನ್ನ ಹೇಳ್ತಾ ಇದ್ದಾರೆ. ನಮ್ಮ ಲಕ್ಷ್ಯ ಎಲ್ಲಿರಬೇಕು, ನಮ್ಮ ಲಕ್ಷ್ಯ ಎಲ್ಲಿರಬೇಕು ಅಂತಂದ್ರೆ ನಮ್ಮ ಅಂತಃಕರಣ ಉಪಯುಕ್ತ ಚೇತನವಾದ ಸಾಕ್ಷಿ ಚೇತನದಲ್ಲಿರಬೇಕು. ಸಾಕ್ಷಿ ಚೇತನನೇ ಇಡೀ ಪಿಂಡಾಂಡ ಸಮೂಹ 84 ಲಕ್ಷ ಜೀವರಾಶಿಗಳಿಗೂ ಮತ್ತು ಜಗತ್ತು ಇಡೀ ಬ್ರಹ್ಮಾಂಡಕ್ಕ ಅಧಿಷ್ಠಾನವಾದಂಥದ್ದು ಸಾಕ್ಷಿ ಚೇತನ. ಅಂದ್ರೆ ಅದೇನು ಕೇವಲ 3.5 ಮೊಳ ಶರೀರದೊಳಗೆ ಆದ ಅಂತಂದ್ರ ಅದರ ಗಾತ್ರ 3.5 ಮೊಳಕ್ಕೆ ಸೀಮಿತವಾಗಿಲ್ಲ. ಯಾವ ರೀತಿ ಘಟಾಕಾಶ ಘಟ ಉಪಾಧಿಯನ್ನು ಬಿಟ್ಟು ನೋಡಿದರೆ ಮಹಾಕಾಶವೇ ಆಗಿರುವಂತೆ ಈ ಬ್ರಹ್ಮಚೇತನ ಶುದ್ಧ ಬ್ರಹ್ಮಚೇತನ ಅಂಥೇಳಿ ಜಗದಗಲ ಮುಗಿಲಗಲ ಮಿಗೆಯಗಲ ಇದ್ದದ್ದು ಒಂದು ನಮ್ಮ ಶರೀರದೊಳಗೆ 3.5 ಮೊಳ ಶರೀರದೊಳಗೆ ಅದು ತುಳುಕಾಗ್ಯದ. ಅದಕ್ಕೆ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ ಅಂತ ಹೇಳ್ತಾರೆ. ಆ ಒಂದು ಸಾಕ್ಷಿಯ ಭಾನ, ಸಾಕ್ಷಿಯ ಅನುಭೂತಿ, ಸಾಕ್ಷಿಯ ಅನುಭವ, ಸಾಕ್ಷಿಯ ಅನುಸಂಧಾನ ಎಲ್ಲ ಒಂದೇ ಅರ್ಥ. ಅದರ ಕಡೆ ನಮ್ಮ ಲಕ್ಷ್ಯ ಇಟ್ಕೋಬೇಕೆ ಹೊರತು ಮೊದಲಿನವರು ಮಾಡಿದ ಸಾಹಿತ್ಯದಲ್ಲಿ ತಿದ್ದುಪಡಿ ಮಾಡ್ತಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರದ ಒಂದು ಫೆಸಿಲಿಟೀಸ್ ಸಲುವಾಗಿ ನಮ್ಮ ಧರ್ಮ ಸ್ವತಂತ್ರ, ನಿಮ್ಮ ಧರ್ಮ ಸ್ವತಂತ್ರ ಅಂತೇಳಿ ಇಂಥವೆಲ್ಲ ಮಾಡ್ಕೊತೋಗಿ ಇದು ನಮ್ಮ ಲಕ್ಷ್ಯ ಇಲ್ಲದ ಸಾಕ್ಷಿ ಕಡೆ ಇದ್ದ ಲಕ್ಷಣ ಏನ್ರಿ ಇದು. ಹಿಂದಿನವರು ಬರೆದ ವಚನಗಳು ತಿದ್ದುಪಡಿ ಮಾಡಿ, ವಚನದೊಳಗಿನ ಉದ್ದೇಶಗಳನ್ನ ತಿದ್ದುಪಡಿ ಮಾಡಿ, ಅದು ಲಕ್ಷ್ಯ ಸಾಕ್ಷಿ ಕಡೆ ಇರಬೇಕಾ ಏನು ಈ ಸಾಹಿತ್ಯ ರಚನೆ ಕಡೆ ಇರ್ಬೇಕ್ರಿ? ಎಲ್ಲಿರ್ಬೇಕು ಸಾಧನೆ? ಅಲ್ಲಿಂದ ಇಲ್ಲಿ ತನಕ 12ನೇ ಶತಮಾನದ ತನಕ ಇದು ನೋಡ್ರಿ ಹೆಂಗದ ದುರಂತ. 12ನೇ ಶತಮಾನದ ತನಕ ಬಸವಾದಿ ಶರಣರು ಓಂ ನಮ ಶಿವಾಯ ಅನ್ಕೊತ್ ಬಂದ್ರು. ಓಂ ನಮ ಶಿವಾಯ ಎಂದರೆ ಸಾಲದೇ ಅಂತ ಬಸವಣ್ಣವ್ರ ವಚನಗಳದ ಹೇಳಿರೇ ಇಲ್ಲ. ಅದನ್ನು ತೆಗೆದು 12ನೇ ಶತಮಾನದಿಂದ ಈ ಕಡೆ ಬಸವಾಭಿಮಾನಿಗಳು, ಬಸವ ಭಕ್ತರು ಎಲ್ಲರೂ ಕೂಡಿ ಏನ್ ಮಾಡಿದ್ರು, ಓಂ ನಮ ಶಿವಾಯ ಅನ್ನಬೇಡ್ರಿ, ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ರಿ ಅಂತ. ಒಂದು ವರ್ಗದ ಜನರ ಹತ್ರ ಹೋಗಿ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದ್ರ ಅದನ್ಬಾರ್ದ್ರಿ, ಇಲ್ಲಿ ಓಂ ನಮ ಶಿವಾಯ ಅನ್ಬೇಕಂತ. ಇನ್ನೊಂದು ವರ್ಗದ ಜನರ ಹತ್ರ ಹೋದ್ರ ಓಂ ನಮ ಶಿವಾಯ ಅಂದ್ರೆ ಬಿಡ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ ಕಡ್ಡಾಯವಾಗಿ ಅನ್ನಬೇಕಿಲ್ಲಿ ಅಂತಂದ್ರ ಆಯ್ತು ನಡಿ. ಅಲ್ಲಾದಾಗ ಅದು ಅಂದೆವು, ಇಲ್ಲಾದಾಗ ಇದು ಅಂದೆವು. ಅಂದ್ಮೇಲೆ ಇತ್ತೀಚೆಗೆ ಏನ್ ಮಾಡ್ಯಾರ, ಮತ್ತೆ ನಮ್ಮದು ಸ್ವತಂತ್ರ ಧರ್ಮ ಅಂತೇಳಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತೆಗೆದು ಓಮೇ ತೆಗೆದಾಕ್ಬಿಟ್ಟಾರೆ. ಈಗ ಬರೀ ಬಸವ ಗುರು ಶ್ರೀ ಗುರು ಬಸವಲಿಂಗಾಯ. ಈ ರೀತಿಯಾಗಿ ಸಮಾಜಕ್ಕೆ ಚಿಕ್ಕ ತತ್ವದ ಕೆಲಸ ಮಾಡಿ ತಿಳಿದವರಿಗೆ ತಿಳಿದಾರದವರಿಗೆ ಎಲ್ಲರಿಗೂ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಓಂ ಅಂದ್ರೆ ಅದು ಹಿಂದೂ ಧರ್ಮದ ಸಂಕೇತ.
ನಿರಂಕಾರಿಗಳು ಸಹಿತ ಅದೇ ಮಾಡಕತ್ತಾರ. ಓಂ ಅನ್ಬಾರ್ದ್ರಿ ನಮ್ ಸತ್ಸಂಗದಾಗ ಅಂತಾರ. ಈ ಬಸವಲಿಂಗಾಯ ನಮ ಅನ್ನೋರು ಶ್ರೀ ಗುರು ಬಸವಲಿಂಗಾಯ ನಮ ಅನ್ಲಕತ್ತಾರ, ಓಂ ಅನ್ನೋದು ಬಿಡ್ಲಕತ್ತಾರ. ಇವೆಲ್ಲ ಏನಿವೆಲ್ಲ ಓಮದ ಮಹತ್ವನೇ ಗೊತ್ತಿರ್ಲಾರ್ದು ಓಮದ್ನ ಬಿಡೋದು ಇಂಥವೆಲ್ಲ ಮಾಡೋದಿರ್ತಲ್ಲ. ನಾವೇನ್ ಮಾಡ್ಬೇಕಾಗ್ಯದ, ಇವೆಲ್ಲ ಕೆಟ್ಟ ಮಂದಿ ಕೆಲಸಗಳು ಮಾಡ್ಲಕತ್ತಾರಲ್ಲ, ಇವರ ವಿಚಾರಗಳ ಎಲ್ಲ ನಾವೇನ್ ಮಾಡ್ಬೇಕು, ಸೈಡಿಗೆ ಇಟ್ಟು ಅವುಗಳಿಗೆ ಮಹತ್ವ ಕೊಡ್ಲಾರ್ದೆ ನಾವೇನ್ ಮಾಡ್ಬೇಕು, ನಮ್ಮ ಲಕ್ಷ್ಯ ಎಲ್ಲಿಡ್ಬೇಕು, ಸಾಕ್ಷಿಯಲ್ಲಿ. ಈಗ ನೋಡ್ರಿ, ವಚನ ದರ್ಶನ ಅಂತೇಳಿ ಒಂದು ಬರ್ದಾರ. ಬಸವಾದಿ ಶರಣರ ಒರಿಜಿನಲ್ ವಿಚಾರ ಏನದ, ಬಸವಾದಿ ಶರಣರ ಮಾತುಗಳು ಏನಿದ್ದು, ಅವ್ರ ಉದ್ದೇಶ ಏನಿತ್ತು. ಈಗಿನವರು ಬಂದು ಇವರು ಲಿಂಗ ಕಟ್ಟುಗಳಾರ್ದ, ಈ ಬಚ್ಚಿ ಹಚ್ಚುಗಳಾರ್ದ, ಒಂದು ಏನೂ ಸಾಧನೆ ಇಲ್ಲ, ಶಿವಯೋಗ ಅಂದ್ರೆ ಏನು ಗೊತ್ತಿಲ್ಲ ಅಂತವ್ರು ಗಂಟೆಗಟ್ಟಲೆ ಪ್ರವಚನ ಮಾಡಿ ಎಲ್ಲರಿಗೂ ದೊಡ್ಡವರು ಅಂತೇಳಿ ಅವ್ರಿಗೆ ವೇದಿಕೆ ಮೇಲೆ ಕುಂದಿರ್ಸಿದ್ರ ದಾರಿ ತಪ್ಪಿಸಿ, ದಿಕ್ಕು ತಪ್ಪಿಸಿ, ಮುಂದಿನ ಹೊಸ ಜನಾಂಗಕ್ಕ ಹಿಂದಿನವ್ರು ಯಾವ ಉದ್ದೇಶ ಹೇಳ್ಯಾರ ಆ ಉದ್ದೇಶ ಬಿಟ್ಟು ತಮ್ಮ ಉದ್ದೇಶ, ತಮ್ಮ ಗಾಳಿ ಉದ್ದೇಶಗಳ ಕೆಲಸಗಳು ಮಾಡಕತ್ತಾರ. ಹೀಗಾಗಿ ನಾವೇನ್ ಮಾಡ್ಬೇಕು, ಅದು ವಚನ ದರ್ಶನ ಅನ್ನೋಂಥದ್ದೊಂದು ಗ್ರಂಥ ತಗೊಳ್ರಿ. ಎಲ್ಲಾರು ನಿಮ್ಗೆ ಸಾಧ್ಯ ಎಲ್ಲಿ ಸಿಗ್ತದ ನೋಡ್ರಿ, ಸಿಕ್ತಂದ್ರ ತಗೊಳ್ರಿ. ಇವತ್ತು ಹಾಕಿದ್ ನೋಡ್ರಿ ಅನುಭಾವಿಗಳ ಇದ್ರಾಗ ಎಲ್ಲಾ ಕಡೆ ಎಲ್ಲಾ ಗ್ರೂಪ್ನಾಗದ ವಚನದ. ಅಂದ್ರ ಇದು ಯಾಕ ಈ ತರ ಅಂದ್ರೆ ದಾರಿ ತಪ್ಪಿಸ್ಬೇಡ್ರಿ. ಅದು ಏನದ ಒರಿಜಿನಲ್, ಅದ್ ಕುರಾನು ಬೈಬಲ್ ಅವ್ರು ಯಾಕೆ ಹಿಡ್ಕೊಂಡು ಕೂತಾರೆ ಉಸಿರೇನೋ ಅವ್ರು. ಒಂದು ಕಾಮ ಒಂದು ಡಾಟ್ ಏನಾರ ಪ್ರಿಂಟ್ ಮಾಡೋದ ತಪ್ಪು ಮಾಡಿದ್ರೆ ಟೋಟಲ್ ಎಷ್ಟು ಬುಕ್ ಪ್ರಿಂಟ್ ಆಗ್ಯಾವ ಆ ಓಸು ಸಿಕ್ಕಿ ಹೋಗಿದ್ ಬಿಡ್ತಾರ ಅವ್ರು. ಮೊದಲಿನವ್ರು ಏನ್ ಹೇಳ್ಯಾರ, ಮೊದಲಿನವ್ರು ಏನ್ ದಾರಿ ಅದನ್ನ ಫೌಂಡೇಶನ್ ಇಟ್ಕೊಂಡು ಮುಂದಿನ ಮಾಡ್ಬೇಕ. ಮೊದಲಿನವ್ರು ಹೇಳಿದ್ದೆ ಬೇರೆ, ಈಗಿನವ್ರು ಹೇಳೋದು ತಮ್ಮ ಹೆಸರ ಮೇಲೆ ತಾವು ಹೊಸದ್ ಏನಾರ ಹೇಳ್ಕೊಳ್ಳಿ. ಈಗ ನಿಮಗೊಂದು ಏನಾರ ಹೇಳ್ಬೇಕಾಗಿತ್ತು ಅಂದ್ರೆ ನಿಮ್ದೇ ಒಂದು ಹೆಸರು ಇಟ್ಕೋರಿ, ಗ್ರಂಥ ನಿಮ್ದೇ ಹೇಳ್ರಿ. ಜನರು ಅಕ್ಸೆಪ್ಟ್ ಮಾಡ್ತಾರ ಬಿಡ್ತಾರ ಆ ಮಾತು ಬೇರೆ. ಬಸವಾದಿ ಶರಣರ ಹೆಸರು ಹೇಳ್ಕೊಳ್ಳಿ, ಅವ್ರ ಸಾಹಿತ್ಯ ತಿದ್ದುಪಡಿ ಮಾಡಿ ನಿಮ್ ಮನ್ಸಿಗೆ ಬಂದಂಗ್ ಮಾಡ್ತೀರಂತಂದ್ರ ಅದ್ ಹೆಂಗ್ ಸಾಧ್ಯ ಅದ? ಉಪನಿಷತ್ತುಗಳಿಗೆ ಸಂಬಂಧ ಇಲ್ಲ, ವೇದಗಳಿಗೆ ಸಂಬಂಧ ಇಲ್ಲ, ಆ ಪುರಾಣಗಳಿಗೆ ಸಂಬಂಧ ಇಲ್ಲ. ನಮ್ಮದು ಸ್ವತಂತ್ರ ಧರ್ಮ ಅಂತ ಹೇಳಿ ಏನೋ ಮಾಡ್ಲಿಕ್ಕೆ ಹೋಗಿ ಎಷ್ಟು ಉಪನಿಷತ್ತಿನ ವಚನಗಳನ್ನ, ಶ್ಲೋಕಗಳನ್ನ, ವಚನಗಳ ಅದಾವ, ವೇದಗಳ ವಚನಗಳದಾವ, ಅದ್ರೊಳಗೆ ಅದಾವ ಎಲ್ಲ ವಚನ ಸಾಹಿತ್ಯದೊಳಗೆ ಎಷ್ಟು ಬೇಕಷ್ಟು ಸಂಸ್ಕೃತ ಶ್ಲೋಕಗಳು ತೆಗೆದು ತೋರಿಸ್ತೀವಿ. ಆದ್ರೂ ಅವಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ನಮ್ಮ ಸ್ವತಂತ್ರ ಧರ್ಮ ಸಾಧನೆ ಮಾಡ್ಲಕ್ ಹೋಗಿ ಮೊದಲಿನವ್ರ ವಚನಗಳನ್ನ ತಿದ್ದುಪಡಿ ಮಾಡಿ ಏನೇನೋ ಮಾಡ್ಲಕತ್ತಾರ. ಉಪನಿಷತ್ತುಗಳು ಮತ್ತು ವಚನ ಸಾಹಿತ್ಯ ಬುಕ್ಕದ ನಮ್ಮ ಹತ್ರ, ಮತ್ತ ಅವರೇ ಬರೆದದ್ದಲ್ಲ. ಆ ಬುಕ್ಗಳನ್ನ ಒಂದ್ ಬರೆದವರು ತಾವೇ ವಚನ ಸಾಹಿತ್ಯದಲ್ಲಿ ಉಪನಿಷತ್ತುಗಳು ಇವು ಅಂತೇಳಿ ಬರೆದು ದೊಡ್ಡದೊಂದು 500-600 ಪುಟದ ಬುಕ್ ಬರ್ದಾರೆ. ಮತ್ತಿಗೆ ಉಪನಿಷತ್ತಿಗೆ ವಚನ ಸಾಹಿತ್ಯಕ್ಕೆ ಸಂಬಂಧ ಇಲ್ಲ, ವಚನ ಸಾಹಿತ್ಯ ಏನದ ಸ್ವತಂತ್ರ ಧರ್ಮ ಅಂತ ಹಾಕ್ತಾರೆ. ಹಿಂಗೆಲ್ಲ ಏನೇನು ಇರ್ಲವು. ಅದಕ್ಕೆ ಇವೆಲ್ಲ ನಾವು ಏನದ ತಲೆ ಕೇಳಿಸ್ಲಕತ್ತಾರ. ಆ ಸಾಹಿತ್ಯ ಗುರು ಅವೆಲ್ಲ ಏನ್ ಮಾಡ್ಯಾರ, ತಲೆ ಕೇಳಿಸ್ಲಕತ್ತಾರ. ಹೀಗಾಗಿ ನಮ್ಮ ಲಕ್ಷ್ಯ ತಪ್ಪಿಸ್ಲಕತ್ತಾರ. ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು, ಸಾಕ್ಷಿಯಲ್ಲಿರ್ಬೇಕು. ಅದು ಬಿಟ್ಟು ಗುರುವಿನಲ್ಲಿ ಮತ್ತು ಶಾಸ್ತ್ರದಲ್ಲಿ ನಿಲ್ಲಿಸ್ಬೇಕತ್ತಾರ. ಮೂರ್ಖರ ಒಂದು ಸಂತೆ ನಡೆದಲ್ಲಿ ಸ್ವಚ್ಛ ಭಾಷೆಯಲ್ಲಿ ಹೇಳ್ಬೇಕಂದ್ರ ಬಸವಾದಿ ಶರಣರ ಉದ್ದೇಶ ವಚನ ಸಾಹಿತ್ಯ ಇರ್ಬೋದು, ವೇದಗಳಿರ್ಬೋದು, ಆಗಮ ಇರ್ಬೋದು, ಏನೆಲ್ಲ ಇದ್ರು ಸಹಿತ ಎಲ್ಲರ ಉದ್ದೇಶ, ಒರಿಜಿನಲ್ ಉದ್ದೇಶ ಏನದ, ನಿಮ್ಮ ಲಕ್ಷ್ಯ ಸಾಕ್ಷಿಯಲ್ಲಿರ್ಬೇಕು ಅಂತ ಹೇಳ್ತಾರ. ಏನ್ ಹೇಳ್ತಾರ, ಜಾಗ್ರ ಸ್ವಪ್ನ ಸುಷುಪ್ತಿ, ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ನಿಮ್ಮನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನೇ ಸಾಕ್ಷಿಯಲ್ಲಿ ಎಷ್ಟು ಕಡೆ ಬರ್ದಾರ. ನನ್ನ ಸಾಕ್ಷಿಗೆ ನಾನೇನಂತ ಹೆಸರಿಟ್ಟೇನೆ, ಕೂಡಲ ಸಂಗಮ ದೇವ ಅಂತಿರ್ತೀನಿ. ನನ್ನ ಸಾಕ್ಷಿಗೆ ಒಂದು ಹೆಸರು ಇಟ್ಕೊಂಡಿಲ್ಲ, ಕೂಡಲ ಸಂಗಮ. ಸಂಗಮ ನಿನ್ನನ್ನೇ ನಾನು ಎನಿತಿರ್ತೀನಪ್ಪ, ಬೇರೆ ಕಡೆ ಲಕ್ಷ್ಯದ ನನಗ. ಅವ್ರದ್ದು ಒರಿಜಿನಲ್ ಉದ್ದೇಶ ಸರಿನೋ, ಈಗಿನ ಉದ್ದೇಶ ಸರಿನೋ?
ಯಾರ ಉದ್ದೇಶ ಸರಿಯದರಿ? ಒರಿಜಿನಲ್ ಉದ್ದೇಶಗಳನ್ನ ನಾವು ಹಿಡ್ಕೋಬೇಕು. ಈಗೇನು ಹೊಸ ಆಧುನಿಕ ಜನ ಏನದಾರ ಅವರೆಲ್ಲ ದಾರಿ ತಪ್ಪಿಸ್ಲಕತ್ತಾರ. ಅಂತಲ್ಲಿ ಹೋಗಿ ಕುಂತು ಕೇಳಿ ತಲೆ ಕೆಡಿಸ್ಕೋಬಾರ್ದು. ನಾವು ಗಟ್ಟಿಯಾಗಿರ್ಬೇಕು. ಇದನ್ನೇ ನಾವು ಹೇಳೋದು. ಅದಕ್ಕೆ ಸಮಸ್ತ ವೇದಗಳು, ಶಾಸ್ತ್ರಗಳು, ಗುರುಗಳು ಮತ್ತಿನ್ನೇನದ ಎಲ್ಲ ನಮ್ಮ ಸನಾತನ ಭಾರತದ ಸಾಹಿತ್ಯ ಏನದ, ನಮ್ಮ ಗುರಿ ಎಲ್ಲಿರಬೇಕು ಅಂತ ಹೇಳುತ್ತಿದ್ದಾರೆ. ಸಾಕ್ಷಿಯಲ್ಲಿ ನಮ್ಮ ಗುರಿ ಇರಬೇಕು. ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ, ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಗುರಿ, ನಮ್ಮ ಲಕ್ಷ್ಯ ಉಳಿದುಕೊಳ್ಳುತ್ತಿದೆ. ಎಲ್ಲಿ ಅಂತಂದ್ರೆ ಶಾಸ್ತ್ರದಲ್ಲಿ, ಗುರುವಿನಲ್ಲಿ. ಆ ಗುರುವನ್ನು ಮಾಡ್ಕೊಳ್ಳ, ಈ ಗುರುವನ್ನು ಮಾಡ್ಕೊಳ್ಳ, ಆ ಶಾಸ್ತ್ರ ಓದಲ, ಈ ಶಾಸ್ತ್ರ ಓದಲ. ಮಾರಾಯ, ಯಾ ಶಾಸ್ತ್ರ ಓದು, ಯಾ ಗುರುಗಳ ಬಲ್ಲೆರೆ ಹೋಗು. ಆದರೆ ನಿನ್ನ ಲಕ್ಷ್ಯವನ್ನ ನಿನ್ನ ಸಾಕ್ಷಿಯಲ್ಲಿ ಇರುವಂತೆ ಮಾಡುವ ಗುರುವಿನ ಬಳಿ ಹೋಗು. ನಿನ್ನ ಲಕ್ಷ್ಯವನ್ನ ನಿನ್ನ ಸಾಕ್ಷಿಯಲ್ಲಿ ಇರುವಂತೆ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನದಲ್ಲಿ ನಿಲ್ಲುವಂತೆ ಮಾಡುವ ಶಾಸ್ತ್ರವನ್ನ ಅಷ್ಟೇ. ಉಳಿದೆಲ್ಲ ಕೇಳಿಸ್ಕೋಬೇಡ. ಸಾಕ್ಷಿಯ ಅನುಸಂಧಾನ, ಸಾಕ್ಷಿಯ ಅನುಭವ, ಸಾಕ್ಷಿಯ ಅನುಭೂತಿಯನ್ನ ಒಂದು ಪರಡಿಯಲ್ಲಿಟ್ಟು ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಗುರುಗಳು, ಎಲ್ಲಾ ಕರ್ಮಗಳು, ಎಲ್ಲಾ ಉಪಾಸನೆಗಳು, ನೀವು ಏನೇನು ಇಡ್ತೀರಿ ಎಲ್ಲ ಆಚಾರಗಳು, ಎಲ್ಲ ವಿಚಾರಗಳು ಎಲ್ಲವನ್ನ ಇನ್ನೊಂದು ಪರಡಿಯಲ್ಲಿಟ್ಟಾಗ ಅವೆಲ್ಲವುಗಳಿಗಿಂತ ಶ್ರೇಷ್ಠವಾದ ಸಾಧನೆ ಯಾವುದಂತಂದ್ರೆ ಸಾಕ್ಷಿಯ ಅನುಭವ. ಆ ಸಾಕ್ಷಿಯ ಅನುಭವ ಶಾಸ್ತ್ರಗಳು ಏನ್ ಹೇಳ್ತಾವ, ಸಾಕ್ಷಿಯ ಅನುಭವ ಮಾಡ್ಕೋರಿ ಏನ್ ಹೇಳ್ತಾವ. ನಮ್ಮನ್ನೇ ಓದ್ಕೊತ್ ಕುಂದಿರ್ರಿ ಅಂತ ಹೇಳಂಗಿಲ್ಲ. ಗುರುಗಳಾದ್ರೂ ನಮ್ಮನ್ನೇ ಭಜಿಸಿ ಕೂತಿರ್ರಿ ಅಂತ ಹೇಳಂಗಿಲ್ಲ. ಗುರುಗಳ ಸದ್ಗುರುಗಳು ಅಂದ್ರೆ ನಿಜವಾದ ಗುರುಗಳಿದ್ರ ಅಂತಂದ್ರ ನಿಮ್ಮ ಸಾಕ್ಷಿ ಕಡೆ ನೀವು ಲಕ್ಷ್ಯ ಕೊಡ್ರಿ. ಬುದ್ಧ ಏನ್ ಹೇಳ್ತಾನೆ, ಟರ್ನ್ ಟುವರ್ಡ್ಸ್ ದಿ ಟ್ರೂತ್. ನಿಮ್ಮ ಸತ್ಯದ ಕಡೆ ನೀವು ಲಕ್ಷ್ಯ ಕೊಡ್ರಿ. ಟ್ರೂತ್ ಅಂದ್ರೆ ನಿಮ್ಮ ಸಾಕ್ಷಿ, ನಿಜ ಅಂದ್ರೆ ನಿಮ್ಮ ಸಾಕ್ಷಿ. ಲಕ್ಷ್ಯಾರ್ಥ ನಿಜ ಅಂತಂದ್ರೆ ಏನು, ನಿಮ್ಮ ಸಾಕ್ಷಿ ನೀವೇ. ಸತ್ಯ ಅಂದ್ರೆ ನೀವೇ, ನಿಮ್ಮ ಸಾಕ್ಷಿ ಸತ್ಯ ಅಂದ್ರೆ ನೀವೇ. ಅದಕ್ಕೆ ಆ ಸಾಕ್ಷಿಯ ಅನುಭವ ಬಹಳ ಶ್ರೇಷ್ಠವಾದದ್ದು. ಅದನ್ನು ಈಗ ನಾವು ಲಕ್ಷ್ಯ ಕೊಟ್ಟು ಅತ್ಯಂತ ಆಸಕ್ತಿಯಿಂದ ಸಾಕ್ಷಿಯನ್ನ ಗುರುತಿಸಬೇಕು ಮತ್ತು ಆ ಸಾಕ್ಷಿಯಲ್ಲಿಯೇ ನಿಲ್ಲಬೇಕು. ಈ ಸಾಕ್ಷಿಯಲ್ಲಿ ನಿಲ್ಲಬೇಕು ಅಂತ ಹೇಳೋದು ಜ್ಞಾನ, ಸಾಕ್ಷಿಯಲ್ಲಿ ನಿಲ್ಲುವುದು ಅನುಭವ. ಸಾಕ್ಷಿಯಲ್ಲಿ ನಿಲ್ಲಬೇಕನ್ನಂತ ಜ್ಞಾನ ಆಗದು ತಡ ಆಗುವುದಿಲ್ಲ. ಆ ಅನುಭವ ಮಾಡ್ಕೋಬೇಕು. ಆ ಅನುಭವದಲ್ಲೇ ನಿಲ್ಲುವುದು ಸುಲಭವಲ್ಲ. ಸಾಕ್ಷಿಯ ಅನುಭವದಲ್ಲಿ ಮನ ಬುದ್ಧಿಗಳನ್ನು ಮುಳುಗಿಸಬೇಕು. ಶಾಸ್ತ್ರದ ಶಬ್ದ ಜಾಲದಲ್ಲಿ ಬಿದ್ದು ಒದ್ದಾಡಿ ಪಾಂಡಿತ್ಯ ಪ್ರದರ್ಶನ ಮಾಡುತ್ತಾ ಮಾಡುತ್ತಾ ತುಂಬಿದ ಸಭೆಯೊಳಗ ತೇಲುವುದಕ್ಕಿಂತಲೂ ಏನ್ ಮಾಡ್ಬೇಕು, ಸಾಕ್ಷಿಯ ಅನುಭವದಲ್ಲಿ ಏನ್ ಮಾಡ್ಬೇಕ್ರಿ, ತುಂಬಿದ ದೊಡ್ಡ ದೊಡ್ಡ ಸಭೆಯೊಳಗ ಹೋಗಿ ತೇಲೋದ್ ಬೇಕಾಗಿಲ್ಲ ನಮಗ. ಸಾಕ್ಷಿಯ ಅನುಭವದಲ್ಲಿ ಏನ್ ಮಾಡ್ಬೇಕು, ಮುಳುಗಬೇಕು. ದೊಡ್ಡ ದೊಡ್ಡ ಸಭೆ ಒಳಗೆ ಹೋಗಿ ತೇಲೋದ್ ಬೇಕಾಗಿಲ್ಲ. ಅಂತಲ್ಲೇ ದೊಡ್ಡ ಮನುಷ್ಯರು ಅನ್ಸ್ಕೊಳ್ಳೋದು ಬೇಕಾಗಿಲ್ಲ ನಮಗ. ಸಾಕ್ಷಿಯ ಅನುಭವದಲ್ಲಿ ಮುಳುಗಬೇಕು. ನಮ್ಮ ಸಾಕ್ಷಿ ಅನುಭವದಲ್ಲಿ ನಾವು ಮುಳುಗಿದೆವು ಅಂತಂದ್ರೆ ಏನಾಗ್ತದ, ನಮ್ಮ ಪರಿಪಕ್ವತೆಯ ಮಕರಂದ ನಾವೇನು ಹೇಳೋದ್ ಬೇಕಾಗಿಲ್ಲ. ಜನ ತಾವೇ ಬರ್ತಾರ, ತಾವೇ ಬಂದು ತಾವೇ ನಮ್ಮನ್ನ ಗುರುಸ್ಥಾನಕ್ಕೆ ಏರಿಸ್ತಾರ. ಮೊದಲು ನಮ್ಮ ಸಾಧನೆಯ ಮಟ್ಟ ಹೆಚ್ಚು ಮಾಡ್ಕೋಬೇಕು, ನಾವು ಅದರೊಳಗ ಮುಳುಗಬೇಕು. ಶಾಸ್ತ್ರದ ಅರ್ಥದ ಆಳದಲ್ಲಿ ಮುಳುಗುವುದೇ ಸಾರ್ಥಕ. ಶಾಸ್ತ್ರದ ಅರ್ಥದ ಆಳ ಸಾಕ್ಷಿ, ಶಾಸ್ತ್ರದ ಅರ್ಥನೇ ಸಾಕ್ಷಿ ಬಾನ. ಆ ಸಾಕ್ಷಿ ಬಾನದಲ್ಲಿ ಮುಳುಗುವುದೇ ಸಾರ್ಥಕ. ಪಾಂಡಿತ್ಯ ಪ್ರದರ್ಶನದಿಂದ ತೇಲುವುದು ಸೂಕ್ತವಲ್ಲ. ಸಾಕ್ಷಿಯ ಅನುಭವದ ಆಳದಲ್ಲಿ ನಾವು ಮುಳುಗುವುದನ್ನ ಕಲಿಯಲೇಬೇಕು.
ಅದನ್ನ ಅದ್ರೊಳಗೆ ಮುಳುಗದ್ ಕಲಿಬೇಕು. ಏನ್ ಹಿಂಗ ಹೇಳ್ತೀರಿ, ಇವೆಲ್ಲ ಅಲ್ಲಿಂದ ಇಲ್ಲಿ ತನಕ ಹೇಳ್ಕೊತ್ ಬಂದಿರಿ, ಎದ್ರಾಗ ಮುಳುಗ್ಬೇಕ್ರಿ, ಎಲ್ಲಿ ಮುಳುಗಿಸ್ತೀರಿ ನಮ್ಗ ಅಂತಂದಾಗ ಇದು ಹೆಂಗ್ ಮುಳುಗ್ಬೇಕು, ಏನ್ ಮಾಡ್ಬೇಕು? ಗುರು ಸಾಧು ಶ್ರೀ ನಿಶ್ಚಲ್ ದಾಸರು ಏನ್ ಮಾಡ್ತಾರೆ, ಅದನ್ನ ಸಾಕ್ಷಿ ಬಾಣ ಹೆಂಗ್ ಮಾಡ್ಕೋಬೇಕು ಅಂತೇಳಿ ಮಾರ್ಗದರ್ಶನ ಮಾಡ್ತಾರ. ಸಾಕ್ಷಿಯ ಬಾಣ ಅನ್ನೋದೇ ಇವತ್ತಿನ ಶೀರ್ಷಿಕೆ. ಅದಕ್ಕ ನಿಶ್ಚಲ್ ದಾಸ್ ಅಂತೇಳಿ ಜನಸಾಮಾನ್ಯರ ಹೆಸರು ತಗೊಂಡನ್ನ ತಗೋಬಾರ್ದು. ನಿಶ್ಚಲ ದಾಸ್ ನಾವು ಪ್ರತಿ ಸಲ ಸಾಧು ಶ್ರೀ ನಿಶ್ಚಲ್ ದಾಸ್ ಅಂತ ಬಳಸ್ಬೇಕು. ಸಾಧು ಶ್ರೀ ನಿಶ್ಚಲ್ ದಾಸ್ ಅಂತ ಹೇಳಿ ಬಳಸ್ಬೇಕು. ಯಾಕಂದ್ರೆ ಸಾಧು ಶ್ರೀ ಇರ್ಲಾರ್ದೆ ಬರೀ ನಿಶ್ಚಲ್ ದಾಸ್ ಅಂತ ಬಳಸ್ಲಕ್ಕ ಅವ್ರೇನ್ ನಮ್ ಖ್ಯಾತಿ ದೋಸ್ತರಲ್ಲ. ಅವರು ಬಹಳ ದೊಡ್ಡವರು. ಅವರು ಮಾಡಿದ ಕೆಲಸ ಎಷ್ಟು ಜನ್ಮ ಆದ್ರೂ ಅವ್ರ ಉಪಕಾರ ತೀರಿಸ್ಲಿಕ್ಕೆ ಆಗ್ಲಾರ್ದಂತ ಗುರುಗಳದಾರ ಅವರು. ಸಾಧು ಶ್ರೀ ನಿಶ್ಚಲ್ ದಾಸ್ ಅಂತ ಹೇಳಿ ಅವ್ರ ಹೆಸರನ್ನ ತಗೋಬೇಕು, ನಾವು ಗೌರವದಿಂದ ತಗೋಬೇಕು. ಅದಕ್ಕೆ ಗೌರವ ಅನ್ನೋದು ಒಳಗದ. ನಿಶ್ಚಲ್ ದಾಸರ ಬಗ್ಗೆ ಎಲ್ಲರಿಗೂ ಗೌರವ ಒಳಗದ. ಅದು ವ್ಯಕ್ತಪಡಿಸ್ಲಿಕ್ಕೆ ನಂಬಲ್ಲಿ ಇರೋದು ಅದು ಒಂದೇ, ನಾಲಿಗೆ. ಆ ನಾಲಿಗೆಯಿಂದ ಆ ಶಬ್ದ ಹೊರಗೆ ಬರ ರೂಢಿ ಹಾಕೋಬೇಕು ಅಷ್ಟೇ. ಬರೇ ನಿಶ್ಚಲ್ ದಾಸ ಅಂದ್ರವನ್ನ ಅವ್ರ ಬಗ್ಗೆ ಗೌರವ ಇಲ್ಲ ಅಂತಲ್ಲ, ಗೌರವ ಒಳಗಿರ್ತದ. ಅದನ್ನ ವ್ಯಕ್ತಪಡಿಸ್ಬೇಕಲ್ಲ, ಅದನ್ನ ವ್ಯಕ್ತಪಡಿಸುವಂತ ಕೆಲಸ ಆಗುತ್ತೆ. ಅದಕ್ಕೆ ಸಾಕ್ಷಿಯ ಬಾಣ ಅಂತಂದ್ರೆ ಜಡವಾದ ರಜ್ಜು ಸರ್ಪಕ್ಕೆ ಅಧಿಷ್ಠಾನ ಅಲ್ಲ. ಜಡವಾದ ರಜ್ಜು ಹಗ್ಗ ಸರ್ಪಕ್ಕೆ ಅಧಿಷ್ಠಾನ ಅಂತ ನಾವು ತಿಳ್ಕೊಂಡಿವಿ. ಅಲ್ಲಿ ಸರ್ಪ ಕಾಣ್ಲಕ್ಕಂದ್ರೆ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಲ್ಲ. ಆ ಸರ್ಪಕ್ಕೆ ಅಧಿಷ್ಠಾನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ, ಸಾಕ್ಷಿ ಚೇತನ ಅಂತ ನಾವು ಹೇಳಿದೆವು. ಹ್ಯಾಂಗ್ರಿ ಅಂತಃಕರಣ ಒಳಗದ, ರಜ್ಜು ಹೊರಗದ. ರಜ್ಜು ಸರ್ಪಕ್ಕೆ ಅಧಿಷ್ಠಾನ ಅಲ್ಲ ಅಂತಂದ್ರ ಹೆಂಗ ಅಂತಂದ್ರೆ, ನಿಮ್ಮ ಸಾಕ್ಷಿ ಚೇತನದಲ್ಲಿ ಆಶ್ರಯವಾಗಿರತಕ್ಕಂಥ ಏನು ಎರಡದವ, ಒಂದು ಅಂತಃಕರಣ ವೃತ್ತಿ, ಇನ್ನ ಒಂದು ಅವಿದ್ಯಾ ವೃತ್ತಿ. ನಿಮ್ಮ ಸಾಕ್ಷಿ ಚೇತನದೊಳಗ ಎರಡು ವಸ್ತುಗಳು ಆಶ್ರಯ ತಗೊಂಡವ, ಒಂದು ಅಂತಃಕರಣ ವೃತ್ತಿ, ಇನ್ನ ಒಂದು ಅವಿದ್ಯಾ ವೃತ್ತಿ. ಅಂತಃಕರಣ ವೃತ್ತಿ ಏನ್ ಮಾಡ್ತದ, ಬೆಳಕಿದ್ದಾಗ ಹೋಗಿ ಇದು ರಜ್ಜು ಅಂತೇಳಿ ಜಡ ವಸ್ತುವನ್ನ ಗುರುತಿಸ್ತದ. ಆ ಜಡ ವಸ್ತುವನ್ನು ಗುರುತಿಸಬೇಕಾದರೆ ನಿಮ್ಮ ಸಾಕ್ಷಿ ಚೇತನ ವೃತ್ತಿ ಮೂಲಕ ಹೋಗಿ ಆ ರಜ್ಜುವಿನ ಉಭಯತ ಚೇತನದೊಡನೆ ಸಂಗಮ ಹೊಂದಿ ಆ ಚೇತನ ಅಖಂಡ ಚೇತನ ಆದಾಗ ಏನಾಯ್ತು, ನಿಮ್ಮ ಇದು ರಜ್ಜು ಅಂತೇಳಿ ಗೊತ್ತಾಯ್ತು. ಹೀಗಾಗಿ ಈ ಅಖಂಡ ಚೇತನ ಸ್ವರೂಪ ತಾಳುವಂತ ಒಂದು ನಿಮ್ಮ ಸಾಕ್ಷಿ ಚೇತನ ಏನದಲ್ಲ, ಆ ಸಾಕ್ಷಿ ಚೇತನನೇ ಆ ರಜ್ಜುವಿಗೂ ಅಧಿಷ್ಠಾನವಾಗಿದೆ. ಮತ್ತ ಬೆಳಕಿಲ್ಲದಾಗ ಕತ್ತಲದೊಳಗ ಈ ಒಂದು ಅಂತಃಕರಣದ ವೃತ್ತಿ ಆ ವಸ್ತುವಿನ ಹತ್ರ ಹೋಗಿ ಆವರಣ ಭಂಗ ಮಾಡ್ಲಿಕ್ಕೆ ಆಗ್ಲಾರದಾಗ ಏನಾಯ್ತು, ಅವಿದ್ಯಾ ವೃತ್ತಿ. ಅದೇ ಸಾಕ್ಷಿ ಚೇತನವನ್ನು ಆಶ್ರಯಿಸಿದಂತ ಅವಿದ್ಯಾ ವೃತ್ತಿ ಶೋಧಗೊಂಡು ಅಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡಿ ಅದೇನ್ ಮಾಡ್ತು, ಇದು ಸರ್ಪ ಅಂತ ಯಾಕೆ ಕತ್ತಲದೊಳಗ ಅದು ತನ್ನದೇ ಆದ ಅಭಿಪ್ರಾಯ ತಾಳಿ ಇದು ಸರ್ಪ ಅಂತ ಹೇಳ್ತು. ಆ ಸರ್ಪಕ್ಕೂ ಅಧಿಷ್ಠಾನ ನಮ್ಮ ಸಾಕ್ಷಿ ಚೇತನ. ಹೆಂಗ ಅಂತಂದ್ರೆ ಸಾಕ್ಷಿ ಚೇತನದೊಳಗಿರುವಂತ ಒಂದು ಅವಿದ್ಯಾ ವೃತ್ತಿ ಏನ್ ಮಾಡ್ಬಿಡ್ತು, ಸರ್ಪ ಅಂತ ಹೇಳ್ಬೇಕಾದ್ರ ಅದರೊಳಗಿರುವ ಎರಡು ಗುಣಗಳು, ಒಂದು ಸತ್ವಗುಣ, ಇನ್ನ ಒಂದು ತಮೋಗುಣ. ಆ ಅವಿದ್ಯಾ ವೃತ್ತಿ ಒಳಗಿರುವಂತ ತಮೋಗುಣ ಸರ್ಪದ ಆಕಾರ ತಾಳ್ತು. ಸತ್ವಗುಣ ಏನ್ ಮಾಡ್ತು, ಆ ಅವಿದ್ಯಾ ವೃತ್ತಿಯ ಸತ್ವಗುಣವು ಸರ್ಪದ ಜ್ಞಾನ ಆಕಾರ ತಾಳ್ತು. ಸರ್ಪದ ಜ್ಞಾನದ ಆಕಾರ ತಾಳಿ ಏನಾಯ್ತು, ಸರ್ಪದ ಜ್ಞಾನ ಅಂತಃಕರಣದೊಳಗೆ ಬಂದು ಚಿದಾಭಾಸನಿಗೆ ಇದು ಸರ್ಪ ಅನ್ನೋದು ಗೊತ್ತಾಗಿ ಬಿಡುದು. ನಿಮ್ಮೊಳಗ ಅವಿದ್ಯಾ ವೃತ್ತಿಯಿಂದ ಚಿದಾಭಾಸನಿಗೆ
ಏನಾಯ್ತು, ಸರ್ಪ ಅಂತೇಳಿ ಗೊತ್ತಾಯ್ತು. ಯಾಕಂದ್ರೆ ಅವನಿಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಅಂತಃಕರಣ ವೃತ್ತಿಯಿಂದ ಹೊರಗೆ ಹೋಗಿ ಬೆಳಕಿಲ್ಲದಕ್ಕೆ ಗೊತ್ತಾಗ್ಲಿಲ್ಲ. ಸರ್ಪ ಗೊತ್ತಾಯ್ತು. ಗೊತ್ತಾಗಿ ಏನಾಗ್ಬಿಡ್ತು, ಅವನಿಗೆ ಅದು ಕೂದಿನಿ ಭಯಪಟ್ಟು ಶಿಲಾವಾಸ ಬೆಳಕತ್ಬಿಟ್ಟ. ಹಿಂಗಿದು ಆಗದು. ಹೀಗಾಗಿ ರಜ್ಜುವಿಗೂ ಅಧಿಷ್ಠಾನ ಯಾವುದು ನಮ್ಮ ಸಾಕ್ಷಿನೇ ಅದ. ಅದು ಬೆಳಕಿದ್ದಾಗ ಮತ್ತೆ ಹತ್ತಿರದೊಳಗೆ ಸಹಿತ ಸರ್ಪ ಕಾಣಿಸ್ತದಲ್ಲ, ಆ ಸರ್ಪಕ್ಕೂ ಅಧಿಷ್ಠಾನ ನಮ್ಮ ಸಾಕ್ಷಿನೇ ಆದ. ಈ ರೀತಿ ಹೇಳ್ಕೊಂಡು ಬಂದಾರ. ಇದನ್ನ ಅತ್ಯಂತ ವಿಶಾಲವಾಗಿ ಬಹಳ ಸಾರಿ ಹೇಳಿ ಗಟ್ಟಿ ಮಾಡ್ತೀವಿ. ಇದು ಗಟ್ಟಿಯಾಗಿ ತಿಳ್ಕೋಬೇಕು ನೀವು. ಅಂದ್ರೆ ರಜ್ಜು ಅಂತಂದ್ರೆ ಏನು? ಜಗತ್ತಿನ ಎಲ್ಲಾ ವಸ್ತುಗಳು, ಎಷ್ಟು ವಸ್ತುಗಳದಾವ ಆ ಎಲ್ಲ ವಸ್ತುಗಳ ಪ್ರತಿನಿಧಿ ರಜ್ಜು. ಮತ್ತ ಆ ವಸ್ತುಗಳ ಬಗ್ಗೆ ನಿಮ್ಮ ಬುದ್ಧಿ ಏನು ತಿಳ್ಕೊಂಡದ, ನಿಮ್ಮ ಬುದ್ಧಿಯ ಮಟ್ಟಕ್ಕ ಏನು ಅರ್ಥ ಆಗ್ಯದ, ಜ್ಞಾನಾಭ್ಯಾಸ ರಜ್ಜು. ಅರ್ಥಾಭ್ಯಾಸದೊಳಗ 10 ಮಂದಿ 10 ತರ ತಿಳಿತದ. 6 ರೀತಿಯ ಅಭ್ಯಾಸಗಳು, 5 ರೀತಿ ಭ್ರಾಂತಿಗಳು ಅವರವ್ರ ಬುದ್ಧಿ ಮಟ್ಟಕ್ಕೆ ತಿಳಿತು. ಮುಂದೆ ಹೇಳ್ತಾರ ಅದನ್ನು ವಿಚಾರ ಚಂದ್ರೋದಯದಾಗ ಏನು ಓದಿರ ಅದನ್ನೇ ಮತ್ತೆ ಅರ್ಥಾಭ್ಯಾಸದಾಗ ಒಂದೇ. ರಜ್ಜು ಅಂತಂದ್ರೆ ಏನು? ಹಗ್ಗ ಅಂದ್ರೆ ಏನ್ರಿ? ಹಗ್ಗ ಒಂದೇ ಮುಗಿತು. ಜ್ಞಾನಾಭ್ಯಾಸ ಒಂದೇ ಇರ್ತದ, ಅಲ್ಲೇನು ವ್ಯತ್ಯಾಸ ಇಲ್ಲ. ಜ್ಞಾನಾಭ್ಯಾಸದೊಳಗೆ ರಜ್ಜು ಅಂತ ಗುರುತಿಸಿರಿ. ಅದು ರಜ್ಜು ಅಂತ ತಿಳಿದ್ರೆ ಅಭ್ಯಾಸ ಹೆಂಗ ಆಗ್ತದ್ರಿ ಅಂತಂದ್ರೆ ಆಕ್ಚುಲ್ ಅದು ರಜ್ಜು ಅಲ್ಲಪ್ಪ, ಅದು ಬ್ರಹ್ಮ ಅಲ್ಲ. ಬ್ರಹ್ಮನೇ ರಜ್ಜು ಆಗ್ಯದ. ಈ ರಜ್ಜು ಅಂತ ತಿಳಿದೆ ಅಂತಂದ್ರೆ ಅದು ಅಭ್ಯಾಸನೇ. ಜಗತ್ತಿನ ಎಲ್ಲ ವಸ್ತುಗಳಿಗೆ ನೀವು ಏನದವ ಅವಕ್ಕೆ ಹಂಗೆ ತಿಳ್ಕೊಂಡ್ರಿ. ಘಟಕ್ಕೆ ಘಟ ಅಂತ ತಿಳ್ಕೊಂಡ್ರಿ, ಪಟಕ್ಕೆ ಪಟ ಅಂತ ತಿಳ್ಕೊಂಡ್ರಿ, ರಜ್ಜು ಅಂತ ತಿಳ್ಕೊಂಡ್ರಿ. ಅದೇನದು? ಜ್ಞಾನಾಭ್ಯಾಸ. ಅಧ್ಯಾಸ ಅಂತೀರಿ ಇದಕ್ಕ ಭ್ರಮೆ. ಅಧ್ಯಾಸ ಅಂದ್ರೆ ಭ್ರಮೆ, ಅಜ್ಞಾನ. ನೀವು ಘಟಕ್ಕೆ ಘಟ ಅಂತ ತಿಳ್ಕೊಂಡ್ರೆ ಅಜ್ಞಾನ. ಹೆಂಗ್ ಅಜ್ಞಾನ ಆಗ್ತದ್ರಿ? ಅದು ಆಕ್ಚುಲಿ ಬ್ರಹ್ಮನೇ ಅದ. ಬ್ರಹ್ಮನ ದಾನ ಮಾಡ್ಕೋಬೇಕಲ್ಲಿ. ಬ್ರಹ್ಮ ದಾನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಜ್ಞಾನಾಭ್ಯಾಸ ಆಗ್ಲಕತ್ತದ. ಜ್ಞಾನಾಭ್ಯಾಸ ಒಂದು ರೀತಿ ಆಯ್ತು. ಇನ್ನೊಂದು ರೀತಿ ಏನದ? ಅರ್ಥಾಭ್ಯಾಸ. ಕಷ್ಟಲಿರ್ತದೆ, ಬೆಳಕಿರ್ಲಾರ್ದಕ್ಕೆ ನಿಮ್ಗೆ ಅರ್ಥಾಭ್ಯಾಸ ಏನಾಗಿದೆ? 10 ಮಂದಿಗೆ 10 ತರ. ಒಬ್ಬನಿಗೆ ಹಾವು ಕಂಡಂಗ ಕಾಣಿಸ್ತದ, ಇನ್ನೊಬ್ಬನಿಗೆ ಒಂದು ಹೂಮಾಲೆ ಬಿದ್ದಂಗ ಕಾಣಿಸ್ತದ, ಇನ್ನೊಬ್ಬನಿಗೆ ನೀರ್ ಹರಿದಂಗ ಕಾಣಿಸ್ತದ, ಇನ್ನೊಬ್ಬನಿಗೆ ನೆಲದ ಬಿರುಕ. ಇದು ಅರ್ಥಾಭ್ಯಾಸ. 10 ಮಂದಿಗೆ 10 ತರ ಅರ್ಥ ಆಗ್ತದೆ. ಈ ಎಲ್ಲ ಅರ್ಥಗಳು ಇದಕ್ಕೆ ಜವಾಬ್ದಾರಿ ಯಾವುದು? ರಜ್ಜು ಉಪಯುಕ್ತ ಚೇತನನು. ರಜ್ಜು ಉಪಯುಕ್ತ ಚೇತನ ಏನು ಎಲ್ಲಿರ್ಬೇಕು ಹಂಗದ. ಅದರೊಳಗೆ ಏನು ವ್ಯತ್ಯಾಸ ಆಗಿಲ್ಲ. ನಿಮ್ಮ ಅಂತಃಕರಣ ವೃತ್ತಿ ಒಳಗ ನಿಮ್ಮ ಬುದ್ಧಿ ಮಟ್ಟಕ್ಕೆ ನಿಮಗೆ ಏನ್ ತಿಳಿತದ, ನಿಮಗೆ ತಿಳಿದ್ರೆ ನಿಮಗೆ ರಜ್ಜು ಏನ್ ಜವಾಬ್ದಾರಿ ಅದ ಅಂದ್ರೆ ನಿಮ್ಗೆ ಏನಾದ್ರು ತಿಳಿದಷ್ಟ ಹೂಮಾಲೆ ಅಂತ ತಿಳಿದದ, ಇನ್ನೊಬ್ಬನಿಗೆ ಹಾವು ಅಂತ ತಿಳಿದದ, ಇನ್ನೊಬ್ಬನಿಗೆ ಮತ್ತೇನೋ ತಿಳಿದದ. ಇದಕ್ಕೆಲ್ಲ ಅಧಿಷ್ಠಾನ ಯಾವ್ದಂದ್ರೆ ನಿಮ್ಮ ಸಾಕ್ಷಿ ಚೇತನ. ಹೌದಾ ಇಲ್ಲ? ನಿಮ್ಮೊಳಗಿನ ವೃತ್ತಿನೇ ಈ ರೀತಿ ತಿಳ್ಕೊಳಕತ್ತದ. ಅನುಭವದ ಸಮಸ್ಯೆ ಇದ್ದದಕ್ಕೆ ಸತ್ಯ ದರ್ಶನ ಮಾಡ್ಕೊಳ್ಳೋ ಸಮರ್ಥನೆ ಇರಲಾರ್ದಕ್ಕೆ ಏನಾಗ್ಲಕತ್ತದ? ನಾನಾ ರೀತಿ ಅರ್ಥ. ಸಾಕ್ಷಿ ಬಾನ ಮಾಡ್ಕೊಂಡ್ರಿ ಅಂತಂದ್ರ ಅರ್ಥಾಭ್ಯಾಸನೂ ಇಲ್ಲ, ಜ್ಞಾನಾಭ್ಯಾಸನೂ ಇಲ್ಲ. ಸಾಕ್ಷಿ ಬಾನ ಮಾಡ್ಕೊಳ್ಳಾರ್ದಕ್ಕ ಜಗತ್ತಿನ ವಸ್ತುಗಳು, ವ್ಯಾವಹಾರಿಕ ವಸ್ತುಗಳು ನಿಮಗೇನು ಕಾಣ್ಲಕತ್ತವ? ಅವೆಲ್ಲ ಜ್ಞಾನಾಭ್ಯಾಸಗಳು. ಆ ವಸ್ತುಗಳು ಬೆಳಕಿನಾಗಿದ್ದಾಗ ಒಂದ್ ರೀತಿ, ಬೆಳಕಿಲ್ಲದಾಗ ಇನ್ನೊಂದು ರೀತಿ ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೋತೀರಿ. ಅವೆಲ್ಲ ಅರ್ಥಾಭ್ಯಾಸಗಳು. ತಿಳಿಯಕತ್ತದ ಹೇಳಿದ್ದು? ಅಧ್ಯಾಸ ಅಂದ್ರೆ ಭ್ರಮೆ. ಕಲ್ಯಾಣಪ್ಪವ್ರಿಗೆ ನಾವು ಕಲ್ಯಾಣಪ್ಪವ್ರ ಅಂತ ನಾಮರೂಪದಿಂದ ಗುರುತಿಸಿದೆವು ಅಂತಂದ್ರೆ ಅದೇನು ಸಾಕ್ಷಿಭಾನನೋ ಏನು ಜ್ಞಾನಾಭ್ಯಾಸನೋ? ಕಲ್ಯಾಣಪ್ಪವ್ರು ಬಂದಾಗ ನಾವು ಕಲ್ಯಾಣಪ್ಪವ್ರು ಬಂದ್ರು ಅಂತೇಳಿ ಅವ್ರ ನಾಮರೂಪದಿಂದ ಗುರುತಿಸಿದ್ರ ಅದು ಜ್ಞಾನಾಭ್ಯಾಸನೋ? ಜ್ಞಾನಾಭ್ಯಾಸ. ಕಲ್ಯಾಣಪ್ಪವ್ರಿಗೆ ನೀವು ನಾಮರೂಪದಿಂದ ಕಲ್ಯಾಣಪ್ಪ ಅಷ್ಟೇ ಗುರುತಿಸಿದ್ರೆ ಅಂದ್ರೆ ಜ್ಞಾನದ ಭ್ರಮೆ, ಅಭ್ಯಾಸ, ಭ್ರಾಂತಿ. ನಿಜವಾಗಿ ಕಲ್ಯಾಣಪ್ಪ ಏನದರವರು?
ಸಾಕ್ಷಿ ಬ್ರಹ್ಮನೇ ಅದಲ್ಲ. ಸಾಕ್ಷಿ ಭಾನ ಮಾಡ್ಕೊಳ್ಳಾರ್ದಕ್ಕ ನಾಮ ರೂಪದಿಂದ ನೀವು ಗುರುತಿಸಿದ್ದೀರಿ ಅಂದ್ರೆ ಅದು ಧ್ಯಾಸನೆ, ಜ್ಞಾನಾಧ್ಯಾಸನೆ. ಎಷ್ಟು ಚಂದದ ಗೊತ್ತದ ಇದು. ಎಲ್ಲ ವಸ್ತುಗಳು ನಾಮರೂಪದಿಂದ ಗುರುತಿಸ್ತಾ ಇದ್ದರೆ ಜ್ಞಾನಾಧ್ಯಾಸದಲ್ಲಿ ಬದುಕಲಿಕ್ಕತ್ತೀರಿ. ಅದನ್ನ ಬಿಟ್ಟು ಒಂದ್ ಸ್ವಲ್ಪ ಮುಂದುವರಿ. ಅದ್ರೊಳಗೆ ಉಪಯುಕ್ತ ಚೇತನ ಏನದಲ್ಲ, ಜೀವಿಗಳ ಅಂತಃಕರಣದಲ್ಲಿ ಉಪಯುಕ್ತ ಚೇತನದ, ಜಡ ವಸ್ತುಗಳೊಳಗೂ ಉಪಯುಕ್ತ ಚೇತನದ. ಆ ಉಪಯುಕ್ತ ಚೇತನದ ಕಡೆ ಲಕ್ಷ್ಯ ಕೊಟ್ರಿ ಅಂದ್ರೆ ನಿಮಗೆ ಸಾಕ್ಷಿವಾನ ಆಗ್ತದ. ಎಂತ ಮಾರ್ಗದರ್ಶನ ಇದು. ಅದಕ್ಕೆ ಜಡವಾದ ರಜ್ಜುವು ಸರ್ಪಕ್ಕೆ ಅಧಿಷ್ಠಾನ ಅಲ್ಲ. ನಾ ಅಲ್ಲಿಂದ ಇಲ್ಲಿಂದಲೇ ಹೇಳಿದ್ದು ಈಗ ಸರಳವಾಗಿ ತಿಳಿತದೆ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಂತ ಸಾಮರ್ಥ್ಯ ನಿಮಗೆ ಬಂದ. ಯಾಕಂದ್ರೆ ನಾನು ಒಂದು ತಿಂಗಳಿಂದ ನಾನು ಇದನ್ನೇ ರಿಪೀಟ್ ಮಾಡ್ಕೊತ ಹೋಗ್ತಾ ಇದ್ದೆ. ಇವತ್ತು ನಿಮಗೆ ಆ ಸಾಮರ್ಥ್ಯ ಬಂದದ್ದು ನೋಡಿದ್ರೆ ನಂದು ಪ್ರಯತ್ನ ಫಲ ಕೊಡ್ಲಿಕ್ಕತ್ತದಂತ ಖುಷಿ ಆಗ್ತದೆ, ನನಗೆ ಸಂತೋಷ ಆಗ್ಲಿಕ್ಕತ್ತದ. ಮತ್ತೆ ಸಾಕ್ಷಿ ಬಾನ ಬರೀ ಬಾಯಿನ ಹೇಳಿದ್ರೆ ಇದು ನಿಮ್ಗೆ ಬಾನ ಆಗ್ಲಕ್ ಮಾರ್ಗದರ್ಶನ ನೀವು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಬಾನ ಮಾಡ್ಕೊತೀರಿ? ಅರ್ಥದಿಂದಲೂ ತಿಳಿಸಿದ್ರಿ ನಮಗ, ಅನುಭವದಿಂದಲೂ ತಿಳಿಸಿದ್ರಿ. ನೋಡ್ರಿ, ನಿಮ್ಗ ದೇವರ ದರ್ಶನ, ದೇವರ ಅನುಭವ, ಸಾಕ್ಷಿನೇ ಎಲ್ಲದಕ್ಕೂ ಆಧಾರ ಆಗಿ ನಿಂತ ದೇವರು ಪರಮಾಧಾರ ಅಂತವನು ನಿಮ್ಗೆ ಪರಿಚಯ ಆಗ್ಲಕತ್ತಾನ. ಹಂಗೈ ನೆಲ್ಲಿಕಾಯಿ ಕಣ್ಣಂಗ್ ಕಾಣ್ಲಿಕ್ಕತ್ತಾನ. ಎಂತ ಕೆಲಸ ನಡೆಯುವುದಿಲ್ಲ. ಜಡವಾದ ರಜ್ಜುವು ಸರ್ಪಕ್ಕೆ ಅಧಿಷ್ಠಾನ ಅಲ್ಲ. ಸರ್ಪಕ್ಕೆ ಅಧಿಷ್ಠಾನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಉಪಯುಕ್ತ ಚೇತನ ಸರ್ಪಕ್ಕೆ ಅಧಿಷ್ಠಾನವಾದರೆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು ಅಂತಂದ್ರೆ ಅಂತಃಕರಣ ಉಪಯುಕ್ತ ಚೇತನವೇ. ಸರ್ಪಕ್ಕೂ ಅದೇ, ಸರ್ಪದ ಜ್ಞಾನಕ್ಕೂ ಅಂತಃಕರಣ ಉಪಯುಕ್ತ ಚೇತನವೇ. ಅಂದ್ರೆ ಸಾಕ್ಷಿ ಚೇತನ, ಸಾಕ್ಷಿ ಅಂದರೆ ಅಂತಃಕರಣ ಉಪಯುಕ್ತ ಚೇತನ. ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡು ಇರುವ ಚೇತನ. ಅಂತಃಕರಣ ಎನ್ನುವ ಉಪಾಧಿ ಮಾಡಿಕೊಂಡು ಆ ಚೇತನ ಏನಾಗಿದೆ, ಘಟದೊಳಗ ಘಟಾಕಾಶ ಹೆಂಗದ, ಅಂತಃಕರಣದೊಳಗ ಈ ಒಂದು ಸಾಕ್ಷಿ ಚೇತನ ಅದ. ಅಂತಃಕರಣ ಉಪಯುಕ್ತ ಚೇತನ, ಅದಕ್ಕೆ ಚೇತನ. ಈ ಅಂತಃಕರಣ ಉಪಯುಕ್ತ ಚೇತನವಾದ ಸಾಕ್ಷಿಯು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವಾಗಿದೆ. ಅಂದ್ರೆ ರಜ್ಜುವಿನ ಯಥಾರ್ಥ ಜ್ಞಾನವಾದರೆ ಸಾಕು, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ನಿವೃತ್ತಿಯಾಗುತ್ತವೆ ಅಂತ ಹೇಳಿದ್ದಕ್ಕೆ ಶಂಕ ಮಾಡಲಾಗಿದೆ. ಒಂದು ಶಂಕ ಏನ್ ಮಾಡ್ಯಾರ, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ನಿವೃತ್ತಿ ಆಗ್ತಾವ ಅಂತಂದ್ರೆ ರಜ್ಜುವಿನ ಜ್ಞಾನ ಆದ್ರೆ ಅಂತ ಹೇಳಿರಲ್ಲ. ಇಲ್ಲಿ ಸಾಕ್ಷಿ ಬಾಣ ಆಯ್ತಂತಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಹೋಗ್ತಾವ. ಆಕ್ಚುಲ್ ಅಲ್ಲೇನಾಗಬೇಕದ ಸಾಕ್ಷಿ ಬಾಣ ಇದ್ರೆ ಇವೆಲ್ಲ ಓಸು ಹೋಗೇ ಬಿಡ್ತಾವ. ಆದ್ರೆ ರಜ್ಜು ಅಂತ ಗುರುತ ಆಗಿದ್ದಕ್ಕ, ನಮಗೆ ರಜ್ಜು ಅಂತ ಗುರುತಾಗಿದ್ದಕ್ಕೆ ಹಂಗ ಹೋಗ್ಯದಂತ ತಿಳ್ಕೊಂಡಿವಿ. ರಜ್ಜು ಅಂತ ಗುರುತಾಗಬೇಕಾದ್ರೆ ಮೊದಲು ಅಲ್ಲಿ ಹಿಂದೆ ಸಾಕ್ಷಿ ಕೆಲಸ ಮಾಡ್ಯದಾರ ಇಲ್ಲ. ರಜ್ಜು ಉಪಯುಕ್ತ ಚೇತನದೊಳಗೆ ಹೋಗಿ ಇದು ನಮ್ಮ ಸಾಕ್ಷಿ ಚೇತನ ವೃತ್ತಿ ಮೂಲಕ ಹೋಗಿ ಸಂಗಮ ಆಗ್ಯದ. ಅಲ್ಲಿ ಸಾಕ್ಷಿಯ ಬಾಣ ಆಗಿದ್ದಕ್ಕ ಚಿದಾಭಾಸನಿಗೆ ರಜ್ಜು ಅಂತ ಗುರುತಿಸುವಂತ ಶಕ್ತಿ ಬಂತು. ಚಿದಾಭಾಸನಿಗೆ ರಜ್ಜು ಅಂತ ಗುರುತಿಸಿದ್ದಕ್ಕ ಅಲ್ಲಿ ನಮಗ ಏನಾಗ್ಯದ, ಸರ್ಪ ಮತ್ತು ಸರ್ಪದ ಜ್ಞಾನ ನಿವೃತ್ತಿ ಆಗ್ಯದ ಅಂತ ತಿಳ್ಕೊಂಡಿವಿ. ಚಿದಾಭಾಸ ರಜ್ಜು ಅಂತ ಗುರುತಿಸಿದ್ದಕ್ಕಾಗಿಲ್ಲ. ಅದರಿಂದ ಸಾಕ್ಷಿ ಹೋಗಿ ಕೆಲಸ ಮಾಡ್ಯ, ಅಂತಃಕರಣದೊಳಗಿರುವ ಸಾಕ್ಷಿ ಹೋಗಿ ಆ ರಜ್ಜು ಉಪಯುಕ್ತ ಚೇತನದ ಜೊತೆಗೆ ಸೇರಿದ್ದಕ್ಕ, ನಮ್ಮ ಸಾಕ್ಷಿ ಕೆಲಸ ಮಾಡಿದ್ದಕ್ಕ ಚಿದಾಭಾಸನಿಗೆ ಅದು ಗುರುತಿಸುವ ಶಕ್ತಿ ಸಿಕ್ಕಿದ್ರೆ ಹೊರತು ಆ ಸಾಕ್ಷಿ ಬಾಣದಿಂದ ಆ ಒಂದು ಸರ್ಪದ ನಿವೃತ್ತಿ ಆಗ್ಯದ. ಈ ರಜ್ಜು ಗುರುತಿಸಿದ್ದರಿಂದ ಅಲ್ಲ ಅನ್ನೋದು ಮುಂದೆ ಹೇಳ್ತಾರೆ. ರಜ್ಜುವಿನ ಯಥಾರ್ಥ ಜ್ಞಾನವಾದರೆ ಸಾಕು, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ನಿವೃತ್ತಿ ಆಗುತ್ತವೆ ಅಂತ ಹೇಳಿದ್ದಕ್ಕೆ ಶಂಕ ಮಾಡಲಾಗಿದೆ. ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುತ್ತದೆ ಅಂತ ಹೇಳಿದ್ದೀರಿ. ಆದರೆ ಸರ್ಪದ ಅಧಿಷ್ಠಾನ ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನವೇ ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನ ಅಂತ ಹೇಳಿದ್ರಿ. ವೇದಾಂತ ಸಿದ್ಧಾಂತದ ಪ್ರಕಾರ
ಅಧಿಷ್ಠಾನದ ಜ್ಞಾನದ ಹೊರತಾಗಿ ಕಲ್ಪಿತ ನಿವೃತ್ತಿ ಅಸಂಭವ. ಅಧಿಷ್ಠಾನದ ಜ್ಞಾನ ಆಗಲಿಲ್ಲ ಅಂತಂದ್ರೆ ಕಲ್ಪಿತದ ನಿವೃತ್ತಿ ಅಸಂಭವ. ಈಗ ಒಂದು ಕಡೆ ಹೇಳ್ತೀರಿ ಆ ಸರ್ಪದ ಜ್ಞಾನಕ್ಕ ರಜ್ಜುನೇ ಒಂದು ಕಡೆ ಹೇಳಿದ್ರಿ ಏನಂತ ಅಧಿಷ್ಠಾನ ಅಂತ. ಈಗ ನೋಡಿದ್ರ ಸಾಕ್ಷಿ ಅಧಿಷ್ಠಾನ ಅನ್ಕೋತ ಹೋಗ್ತಾ ಇದ್ರಿ. ಏನಿದು ಅಂತಂದಾಗ ರಜ್ಜುವಿನ ಜ್ಞಾನವಾಗಿದೆ ಅಂದ್ರೆ ರಜ್ಜುವಿನ ಉಪಯುಕ್ತ ಚೇತನದ ಭಾನವಾಗಿದೆ ಅಂತ ತಿಳ್ಕೋಬೇಕು. ತಿಳಿತಾ? ನಿಮಗೆ ರಜ್ಜುವಿನ ಜ್ಞಾನ ಆಗ್ಯದ, ಇದು ಹಗ್ಗ ಅಂತ ಗೊತ್ತಾಗ್ಯದ ಅಂತಂದ್ರೆ ಅದರ ಹಿಂದ ಸಾಕ್ಷಿ ಕೆಲಸ ಮಾಡ್ಯಾರಲ್ಲ, ಅಲ್ಲಿ ನೀವು ತಿಳ್ಕೋಬೇಕು ಸಾಕ್ಷಿ ಭಾನ ಆಗಿದ್ದಕ್ಕೆ ರಜ್ಜು ಅಂತ ನನಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಯದ ಅಂತ ತಿಳ್ಕೋಬೇಕು ಅಂತಾರ. ಒಪ್ಕೋತೀರಾ ಈ ಮಾತು? ಸಾಕ್ಷಿಯ ಭಾನವಾಗಿಲ್ಲ. ಸಾಕ್ಷಿಯ ಭಾನವಾದಾಗ ಸರ್ಪದ ಜ್ಞಾನದ ನಿವೃತ್ತಿ ಆಗುತ್ತದೆ ಅಂತ ಶಂಕ ಅವನಿಗೆ. ಅದಕ್ಕೆ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಹೊರಟು ರಜ್ಜುವಿನ ಸಮಾನ ಆಕಾರ ಹೊಂದುವ ಸಮಯದಲ್ಲಿ ಅಂತಃಕರಣ ಉಪಯುಕ್ತ ಚೇತನ ಹಾಗೂ ರಜ್ಜು ಉಪಯುಕ್ತ ಚೇತನಗಳೆರಡು ಅಭಿನ್ನವಾಗುತ್ತವೆ. ಅಂತಃಕರಣ ವೃತ್ತಿಯ ಒಳಗಿನಿಂದ ಹೊರಗೆ ಬಂದಿದೆ. ಹೊರಗೆ ಬಂದು ರಜ್ಜುವಿನ ದೇಶಕ್ಕೆ ಹೋಗಿ ರಜ್ಜುವಿನ ಸಮಾನಾಕಾರ ತಾಳಿದೆ. ಆಗ ರಜ್ಜುವಿನ ಜ್ಞಾನವಾಗುತ್ತದೆ. ಆ ಸಮಯದಲ್ಲಿ ರಜ್ಜು ಉಪಯುಕ್ತ ಚೇತನದ ಬಾಣವಾಗಿದೆಯಲ್ಲ, ಅದರಲ್ಲಿಯೇ ಅಭಿನ್ನವಾಗಿರುವ ಸಾಕ್ಷಿಯ ಚೇತನದ್ದು ಬಾಣವಾಗಿದೆ. ಯಾವಾಗ ರಜ್ಜು ಉಪಯುಕ್ತ ಚೇತನ ಮತ್ತು ಅಂತಃಕರಣ ಚೇತನ ಎರಡು ಅಭಿನ್ನವಾಗಿವೆ, ಆವಾಗ ರಜ್ಜುವಿನ ಸಮಾನಾಕಾರ ವೃತ್ತಿಯಲ್ಲಿ ರಜ್ಜುವಿನ ಉಪಯುಕ್ತ ಚೇತನದ್ದು ಬಾಣವಾಗಿದೆ. ಏಕೆಂದರೆ ವೃತ್ತಿಯು ಹೊರಗೆ ಹೋಗಿ ಏನಾಗಿದೆ? ರಜ್ಜುವಿನ ಆವರಣ ಭಂಗ ಮಾಡಿದೆ. ಅಂದ್ರೆ ರಜ್ಜು ಉಪಯುಕ್ತ ಚೇತನದ ಆವರಣ ಭಂಗ ಮಾಡಿದೆ. ಅಂದ್ರೆ ಅಜ್ಞಾನದ ಆವರಣ ಭಂಗ ಮಾಡಿದೆ. ಅಜ್ಞಾನವು ಜಡ ಪದಾರ್ಥಗಳಲ್ಲಿ ಇರುವುದಿಲ್ಲ. ಅಜ್ಞಾನ ಜಡ ಪದಾರ್ಥಗಳಲ್ಲಿ ಅಂದ್ರೆ ರಜ್ಜುವಿನಲ್ಲಿ ಇರಂಗಿಲ್ಲ. ಎಲ್ಲಿರ್ತದದು? ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನದಲ್ಲಿಯೇ ಅದು ಇರ್ತದ. ಯಾವುದದು? ಅವಿದ್ಯಾವೃತ್ತಿ. ಯಾವ ಸರ್ಪದ ಅಜ್ಞಾನ ಜಡವಾದ ರಜ್ಜುವಿನಲ್ಲಿ ಇದ್ದಿದ್ದರೆ, ರಜ್ಜು ಉಪಯುಕ್ತ ಚೇತನದಲ್ಲಿ ಇದ್ದಿದ್ದರೆ, ರಜ್ಜುವಿನ ಅವಚ್ಛಿನ್ನ ಚೇತನದ ಆವರಣ ಭಂಗವಾದಾಗ ರಜ್ಜು ಉಪಯುಕ್ತ ಚೇತನದೊಡನೆ ಅಭಿನ್ನವಾಗಿರುವ ಸಾಕ್ಷಿ ಚೇತನವು ಭಾನವಾಗಿರುತ್ತದೆ. ಅದರ ಜೊತೆಗೆ ಸರ್ಪದ ಜ್ಞಾನದ ನಿವೃತ್ತಿಯೂ ಕೂಡ ಸಂಭವಿಸುತ್ತದೆ. ಸಾಕ್ಷಿ ಚೇತನದ ಅಜ್ಞಾತವಾಗಿಲ್ಲ, ಭಾನವಾಗಿದೆ. ಸಾಕ್ಷಿ ಚೇತನನ ಭಾನವಾಗ್ಯದಂತ ತಿಳ್ಕೊಳ್ರಿ. ನಿಮ್ಗ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಅವಿದ್ಯಾ ವೃತ್ತಿ ಇರ್ಬೋದು, ಅಂತಃಕರಣ ವೃತ್ತಿ ಇರ್ಬೋದು, ಜಡ ವಸ್ತುವಿನಲ್ಲಿ ಇರುವುದಿಲ್ಲ. ಜಡ ವಸ್ತುಗಳಲ್ಲಿ ಇರಲ್ಲ. ಅದು ಎಲ್ಲಿರ್ತದಂದ್ರ ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ನಿಮ್ಮ ಸಾಕ್ಷಿ ಚೇತನವನ್ನೇ ಆಶ್ರಯಿಸಿರ್ತದ. ಹೀಗಾಗಿ ಏನಾಗ್ಯದಂತಂದ್ರ ಯಾವಾಗ ಆ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗ್ಯದ ಅಂತಂದ್ರೆ ಅದರ ಅರ್ಥ ಏನು? ಈಗ ನಾನು ನಿಮ್ಗ ಒಂದು 10,000 ರೂಪಾಯಿ ಕೊಡಬೇಕಾಗತ್ತಲಾಗ ನಾನೇನು ಮಾಡ್ತೀನಿ? ನಮ್ಮ ಸೇವಕನಿಂದ 10,000 ರೂಪಾಯಿ ನಿಮ್ಮ ಮನೆಗೆ ಕಳಿಸಿಕೊಡ್ತೀನಿ. ನಿಮ್ಮ ಮನೆಗೆ ಕಳಿಸಿಕೊಟ್ಟ ಮೇಲೆ ನಿಮ್ಮ ಮನೆಗೆ ಬಂದಾಗ ನೀವು ಸಹಿತ ಇರ್ಲಾರ್ದಾಗ ನಿಮ್ಮ ಮನೆಯೊಳಗಿನ ಸೇವಕ 10,000 ರೂಪಾಯಿ ಇಸ್ಕೊತಾನ.
ಈ ಸೇವಕ ಒಯ್ದು ಕೊಟ್ಟ, ಆ ಸೇವಕ ಇಟ್ಟುಕೊಂಡ. ಇಬ್ರು ಸೇವಕರೇ ಕೊಡೋದು ತಗೊಳ್ಳೋದು ಮಾಡ್ಯಾರ. ಆದ್ರ ದುಡ್ಡು ಕೊಟ್ಟವ್ರು ಯಾರು? ಸೇವಕ ಕೊಟ್ಟಾನೇನು? ಯಜಮಾನ ಕೊಟ್ಟಾನ ಅನ್ನೋದಿಲ್ಲ, ಯಜಮಾನನೇ ಕೊಟ್ಟಾನ. ಮುಂದ ಆ ಸೇವಕನ ಕೈಯಾಗ ಕೊಡ್ರಿ, ನಾನು ಇಲ್ಲ ಮನೆಯೊಳಗ, ಅಲ್ಲಿ ಮನ್ಯಾಗ ಯಾರು ಅದಾರ ಅವ್ರಿಗೆ ಕೊಡ್ರಿ ಅಂದ್ರೆ ಇಂಥವ್ರು ಅದಾರ ನೋಡ್ರಿ ಅಂತಂದ್ರ ಅವ್ರ ಕೈಯಾಗ ಕೊಟ್ರೆ ಸೇವಕನಿಗೆ ಮುಟ್ಟಿದಂಗಾಯ್ತ, ಯಜಮಾನರಿಗೆ ಮುಟ್ಟದಂಗಾಯ್ತ? ಸೇವಕನ ವ್ಯವಹಾರ ಏನ್ ನಡೆದದ ಅದು ಮ್ಯಾಲ ಸೇವಕ ಅಂದ್ರ ಇದ್ಯಾರ್ದು? ಚಿದಾಭಾಸನ ವ್ಯವಹಾರ, ಜಡ ವಸ್ತುವನ್ನು ಗುರುತಿಸುವ ವ್ಯವಹಾರ. ಇದು ನಡೆದದಂದ್ರ ಇದರ ಹಿಂದ ಸಾಕ್ಷಿ ಚೇತನದ ವ್ಯವಹಾರವೇ ಆಧಾರವಾಗಿದೆ. ಸಾಕ್ಷಿ ಚೇತನದ ವ್ಯವಹಾರನೇ ಆಧಾರವಾಗಿದ್ದಕ್ಕ ಈ ಒಂದು ವ್ಯವಹಾರ ನಡೆದ. ಅಲ್ಲಿ ಈ ಯಜಮಾನ 10,000 ಕೊಟ್ಟಿದ್ದಿಲ್ಲ ಅಂದ್ರೆ ಇವ ಎಲ್ಲಿದು ಕೊಡ್ತಿದ್ದ, ಅವ ಎಲ್ಲಿದು ತಗೋತಿದ್ದ? ಹೌದಿಲ್ಲ? ಈ ಇಬ್ರು ಸೇವಕರು 10,000 ರೂಪಾಯಿ ಕೊಡೋದು ತಗೊಳ್ಳೋದು ಮಾಡ್ಬೇಕಾದ್ರ ಇವನು ಕೊಟ್ಟವನು ಸಾಕ್ಷಿ ಚೇತನ, ಅಲ್ಲಿ ಇಸ್ಕೊಳ್ಳೋನು ಸಾಕ್ಷಿ ಚೇತನ. ಅವ್ರ ವ್ಯವಹಾರಗಳು ನಡೆದವನ್ನೋದು ಇವನು ಬರೀ ರೊಕ್ಕ ಹೊಡೆಯಲಾಗತ್ತ. ಅದಕ್ಕೆ ಇಲ್ಲಿ ನಡೆದ ಕೆಳಗೆ ಚಿದಾಭಾಸನ ವ್ಯವಹಾರ ನಡೆದಂದ್ರೆ ಇದರಿಂದ ಆಧಾರ ಯಾರು? ಸಾಕ್ಷಿ ಚೇತನನೇ ಆದ. ಸಾಕ್ಷಿ ಚೇತನನೇ ಈ ವ್ಯವಹಾರಕ್ಕೆ ಅಧಿಷ್ಠಾನ ಅಂತ ತಿಳ್ಕೋಬೇಕು. ಹೆಂಗ್ ಮಾಡ್ತೀರಿ? ಸರ್ಪವನ್ನ ಇವನು ತಿಳ್ಕೊಂಡನಂದ್ರ ಆ ಸಾಕ್ಷಿ ಚೇತನವನ್ನ ಆಶ್ರಯಿಸಿದಂತ ಅವಿದ್ಯಾ ವೃತ್ತಿಯ ಮೂಲಕ ತಿಳ್ಕೊಂಡನಂದ್ರ ಸರ್ಪಕ್ಕ ಅಧಿಷ್ಠಾನ ಯಾರು? ಸಾಕ್ಷಿ ಚೇತನ. ಮುಂದ ಅಂತಃಕರಣ ವೃತ್ತಿಲಿಂದ ತಿಳ್ಕೊಂಡನ ಇದು ರಜ್ಜು ಅಂತೇಳಿ ಅಂತಂದ್ರ ಆ ಅಂತಃಕರಣಕ್ಕೂ ಅಧಿಷ್ಠಾನ ಯಾರು? ಸಾಕ್ಷಿ ಚೇತನ. ಹೀಗಾಗಿ ಸಾಕ್ಷಿ ಚೇತನನೇ ಎಲ್ಲ ವ್ಯವಹಾರಗಳಿಗೆ ಏನ್ ಮಾಡದ? ಅಧಿಷ್ಠಾನವಾಗಿ ಇವುಗಳ ವ್ಯವಹಾರ ನಡೆದ. ಅವಿದ್ಯಾ ರುಚಿಯ ವ್ಯವಹಾರ ನಡೆದಿರ್ಬೋದು, ಅಂತಃಕರಣ ರುಚಿಯ ವ್ಯವಹಾರ ನಡೆದಿರಬಹುದು. ಆ ವ್ಯವಹಾರ ಹೊರಗಿನ ಜಡ ಪದಾರ್ಥಗಳ ಜೊತೆಗೆ ನಡೆದಾಗ ಜಡ ಪದಾರ್ಥಗಳಲ್ಲಿ ಈ ವೃತ್ತಿಗಳಿರಂಗಿಲ್ಲ. ಈ ವೃತ್ತಿಗಳಿರದೆ ಸಾಕ್ಷಿ ಚೇತನದಾಗಿರ್ತವ. ಜಡ ಪದಾರ್ಥಗಳಲ್ಲಿ ಬ್ರಹ್ಮ ಏನದನ? ಉಪಯುಕ್ತ ಚೇತನ ಸ್ವರೂಪನಾಗ್ಯದನ. ಈ ಸಾಕ್ಷಿ ಚೇತನ ಉಪಯುಕ್ತ ಚೇತನ ನಿಮ್ಮೊಳಗಿಂದ ಏನು ಹೋಗ್ತದಲ್ಲ, ಹೋಗಿ ಆ ಉಪಯುಕ್ತ ಚೇತನದೊಡನೆ ಒಂದಾದಾಗ ಆ ನಿಮ್ಮಲ್ಲಿರುವ ಚಿದಾಭಾಸ ಜೀವ ಚೈತನ್ಯ ಏನದಲ್ಲ, ಆ ಜೀವ ಚೇತನಕ್ಕೆ ಅರ್ಥ ಆಗ್ತದ. ಏನಂತ? ಇದು ರಜ್ಜು, ಇದು ಸರ್ಪ ಅಂತೇಳಿ ಅರ್ಥ ಆಗ್ತದೆ. ಅದು ಅವಿದ್ಯಾ ವೃತ್ತಿಯ ಮೂಲಕವಾದರೂ ಇರ್ಬೋದು, ಅಂತಃಕರಣ ವೃತ್ತಿಯ ಮೂಲಕವಾದರೂ ಇರ್ಬೋದು. ಈ ವೃತ್ತಿಗಳು ಈಗ ಒಂದು ವಸ್ತು ಅದ ಕತ್ತದಾಗ ಬ್ಯಾಟ್ರಿಲಿಂದ ಬೆಳಕು ಹಾಕಿರಿ ಅಂತಂದ್ರ ಆ ಬೆಳಕೇನು ಆ ವಸ್ತುವಿಂದ ಏನು ನಿಮ್ಮ ಬ್ಯಾಟ್ರಿದ? ನಿಮ್ಮ ಬ್ಯಾಟ್ರಿಲಿಂದ ಬೆಳಕು ಹೋಗ್ಯದೋ ಏನು ಆ ವಸ್ತು ಕಾಣ್ಲಕತ್ತದಂದ್ರ ಆ ವಸ್ತುವಿಂದ ಸ್ವಂತ ಬೆಳಕದ ರೀ. ನೀವು ಬ್ಯಾಟ್ರಿಲಿಂದ ಹೋಗಿ ಬೆಳಕಿ ಹೌದಿಲ್ಲ, ಅದು ಬೆಳಕಿನ ಕಿರಣ. ಹಂಗ ವೃತ್ತಿ ಅಂತಂದ್ರೆ ನಿಮ್ಮ ಬ್ಯಾಟ್ರಿ ಬೆಳಕಿನ ಕಿರಣ ಇದ್ದಂಗ ಅದು ನಿಮ್ಮದೇ ಅಧಿಷ್ಠಾನ. ಅದು ಕಾಣಬೇಕಾದ್ರೆ ಅದರೊಳಗಿನ ಚೇತನ ನಿಮ್ಮ ಚೇತನ ಎರಡೂ ಒಂದಾದಾಗೆ ಅದು ನಿಮಗೆ ಕಾಣಿಸ್ತದ. ಹೀಗಾಗಿ ನೀವೇ ಅದೆಲ್ಲದಕ್ಕೂ ಅಧಿಷ್ಠಾನ ಅದಿರಿ. ಅದು ಕತ್ತಲಿನೊಳಗಿನ ಸರ್ಪ ಇರ್ಬೋದು, ಬೆಳಕಿನೊಳಗಿನ ರಜ್ಜು ಇರ್ಬೋದು, ನಿಮ್ಮ ಸಾಕ್ಷಿನೇ ಅದಕ್ಕೆ ಅಧಿಷ್ಠಾನ ಆದ. ಇನ್ನು ಎರಡಕ್ಕೂ ಸಾಕ್ಷಿ ಒಳಗಿರುವಂತ ಕತ್ತಲಾಗಿದ್ದರ ನಿಮ್ಮ ಅಂತಃಕರಣ ವೃತ್ತಿ ಅಧಿಷ್ಠಾನ ಆಗ್ತದ. ಇದು ಕತ್ತಲಾಗಿತ್ತಂತಂದ್ರ ನಿಮ್ಮ ಅಂತಃಕರಣದಲ್ಲಿರುವ ಅದೇ ಅವಿದ್ಯಾ ವೃತ್ತಿಯ ಮೂಲಕ ಸಾಕ್ಷಿನೇ ಹಾವಂತೇಳಿ ಅವಿದ್ಯಾ ವೃತ್ತಿಯ ಮೂಲಕ ಹಾವಂತೇಳಿ ಗುರುತಿಸಿದ್ದು ಅದು ನಿಮ್ ಸಾಕ್ಷಿನೇ ಅಧಿಷ್ಠಾನ ಆಗ್ತದ.
ಬೆಳಕಿತ್ತು ಅಂತಂದ್ರೆ ಅದು ಹಗ್ಗ ಅಂತ ಗುರುತಿಸ್ಲಿಕ್ಕೂ ನಿಮ್ ಸಾಕ್ಷಿನೇ ಅದಕ್ಕೆ ಅಧಿಷ್ಠಾನ ಆಗ್ತದ. ಅದಿದ್ದಿಲ್ಲ, ನಿಮ್ ಸಾಕ್ಷಿ ಇರ್ಲಿಲ್ಲ ಅಂತಂದ್ರ ನಿಮ್ ಸಾಕ್ಷಿ ಹೋಗಿ ಆ ಸಾಕ್ಷಿ ಜೊತೆಗೆ ಸೇರಿ ಅಖಂಡ ಆಗ್ಲಿಲ್ಲ ಅಂತ ಆ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅದನ್ನೇ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಹೇಳ್ತೀವಂತಾರ, ಇನ್ನೊಂದು ರೀತಿ ಹೇಳೋದನ್ನ ನಾಳೆ ಹೇಳ್ತಾರೆ. ನಾಳೆ ವಿಚಾರ ಮಾಡೋಣ. ಇವತ್ತು ಸಾಕಲ್ಲ, ಲಕ್ಷ್ಯ ಎಲ್ಲಿರ್ಬೇಕು? ಸಾಕ್ಷಿ ಬಾಣದ ಕಡೆ ಇರಬೇಕು ಅಷ್ಟೇ. ಸಾಕ್ಷಿ ಬಾಣದ ಕಡೆ ಯಾಕಿರ್ಬೇಕು ಅನ್ನೋದು ಹೇಳಕತ್ತ. ಓಕೆ, ಎಲ್ಲರಿಗೂ ಪರಮಾನಂದ ಪ್ರಾಪ್ತಿಗೂ ಸರ್ವದುಃಖ ನಿವೃತ್ತಿಗೋ ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಮುಂದೇನ್ ಮಾಡ್ತೀರಿ ಮಾಡಿ. ಧನ್ಯವಾದಗಳು ಗುರುಗಳು. ಹೇಳಿದರೆ ಇವತ್ತು ಸಾಕ್ಷಿ ಬಾಣ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿವರೆಗೂ ಹೇಳಿದಂತ ಸಂಪೂರ್ಣವಾದಂತ ತಾತ್ಪರ್ಯವನ್ನ ಇವತ್ತು ಬಹಳ ಮುಖ್ಯವಾದಂತ ಒಂದು ಪಾಠ. ಇವತ್ತು ಈ ಪಾಠವನ್ನ ಎಲ್ಲ ಬರವಣಿಗೆಯಲ್ಲಿ ಇಟ್ಟಿರ್ತಂದ್ರೆ ನಮ್ಗೆ ಬಹಳ ಬಿಡಿ ಅತ್ಯುತ್ತಮವಾದಂತಹ ಒಂದು ಸಾಕ್ಷಿ ಬಾಣ ನಮ್ಗೆ ಅರ್ಥ ಆಗ್ತದ್ರೆ. ಇಲ್ಲಿವರೆಗೆ ಏನ್ ನಮಗೆ ಹಿಡಿದರೆ ಅದು ಹೇಳಿದ ಒಟ್ಟು ತಾತ್ಪರ್ಯ ಇವತ್ತಿನ ಒಂದು ಪಾಠದೊಳಗದೆ. ಈ ಪಾಠವನ್ನ ಎಲ್ಲರೂ ಇವತ್ತೇ ಒಂದು ಸ್ವಲ್ಪ ಬರ್ಕೊಂಡ ವಿಷಯದ ಎಲ್ಲರೂ ಸ್ವಲ್ಪ ಅದನ್ನ ಆಲಿಸಿದ್ರಿ ಅಂತಂದ್ರೆ ನಮಗೆ ಇನ್ನಷ್ಟು ಮನನ ಆಗ್ತದೆ. ಅಂತಃಕರಣ ವೃತ್ತಿ ಮತ್ತು ಈ ಅವಿದ್ಯಾ ವೃತ್ತಿ ಯಾವ ರೀತಿಯಾಗಿ ಕೆಲಸ, ಇದಕ್ಕೆ ಆಧಾರ ಯಾವುದು ಅಂತಂದ್ರೆ ಸಾಕ್ಷಿ ಪಾಲನೆ ಅನ್ನೋದನ್ನ ಬಹಳ ಸುಂದರವಾಗಿ ನಮ್ಗೆಲ್ಲ ತಿಳಿಸ್ಕೊಟ್ರು. ಅವರಿಗೆ 10 ರೂಪಾಯಿ ಅಭಿನಂದನೆಗಳು. ಈಗ ಜೀವಭಾವ ನಿವೃತ್ತಿ ಆಯ್ತಂದ್ರೆ ಬ್ರಹ್ಮಭಾವ ಬಂತಂದ್ರೆ ಸಾಕ್ಷಿ ಚೇತನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಅವಿದ್ಯೆ, ಏನ ಅಜ್ಞಾನ, ಇದು ಆಟೋಮೆಟಿಕ್ವಾಗಿ ಅವಿದ್ಯೆನ ನಾಶ ಆಗಿ ಹೋಗ್ತದೆ. ಬ್ರಹ್ಮಭಾವ ಬಂತಂದ್ರೆ ಬ್ರಹ್ಮಭಾವದಲ್ಲಿ ನೆಲೆ ನಿಂತಾಗಿ ಅವಿದ್ಯೆ ಅನ್ನೋದ ಈ ಸಾಕ್ಷಿ ಚೇತನ ಆಶ್ರಯನ ಪಡೆದಿದ್ದ ಅವಿದ್ಯೆ, ಅದ್ರ ಅವಿದ್ಯೆ ಅಜ್ಞಾನ ಅನ್ನೋದು ನಾಶ ಆಗಿ ಹೋಗ್ತದೆ ಬ್ರಹ್ಮಭಾವದಲ್ಲಿ. ಈಗ ನಿಷ್ಕ್ರಿಯ ಬ್ರಹ್ಮ ಆಗಿ ಏನು ವ್ಯವಹಾರ ಮಾಡ್ಲಾರ್ದಂಗಂತೂ ಈ ಜಗತ್ತಿನಾಗ ಇರ್ಲಿಕ್ಕೆ ಆಗಂಗಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಏನಾದ್ರೂ ವ್ಯವಹಾರಗಳು ನಾವು ಮಾಡಲೇಬೇಕು, ಮಾಡ್ತಾನೆ ಇರ್ತೀವಿ. ನಿಷ್ಕ್ರಿಯ ಬ್ರಹ್ಮ ಸುಮ್ಮನೆ ಪಾಡಿಗೆ ನೀವು ಹೆಂಗಿರ್ಲಿಕ್ಕೆ ಸಾಧ್ಯ ಅದ ಈ ಜಗತ್ತಿನಾಗ ಇರೋ ತನಕ? ಹೌದಾ ಇಲ್ರಿ? ಬೇಡಪ್ಪ, ನಮ್ಗೆ ಯಾವ್ದು ವ್ಯವಹಾರನೇ ಬೇಡತ್ತೆ, ಹೊಚ್ಕೊಂಡು ಮಲ್ಕೊಳ್ರಿ, ನೋಡಮ್ ಎಷ್ಟೊತ್ತು ಮಲ್ಕೋತೀರಿ. ಮುಂಜಾನೆ 6 ತನ ಮಕ್ಕೋಬೋದು, 7 ತನ ಮಕ್ಕೋಬೋದು, 8 ತನ ಮಕ್ಕೋಬೋದು. ಮಕ್ಕೊಂಡಾಗ ಸಹಿತ ಮನಸ್ಸು ಸುಮ್ಮಿರ್ತದೇನೋ, ಅಲ್ಲಿ ವ್ಯವಹಾರ ನಡೆದೇ ಇರ್ತದ ಒಳಗೆ. ಕನಸು ಕಾಣ್ತಿರ್ತೀರಿ, ಇಲ್ಲ ಏನಾರೇ ಒಳಗೆ ಯಾತ್ರಿದ್ದ ಆಲೋಚನೆ ಮಾಡ್ತಿರ್ತೀರಿ, ಮತ್ತಿನ್ನೇನೋ ಮಾಡ್ತಿರ್ತೀರಿ, ಪೂರ್ತಿ ನಿದ್ದೆ ಹಚ್ಚಿರ್ತದ, ಏನೋ ಒಂದು ಆಗಿರ್ತದ. ಆದ್ರೆ ಇಲ್ಲಿ ಏನಾಯ್ತು, ಟೋಟಲ್ ನೀವು ಕ್ರಿಯೆ ಮಾಡ್ಲಾರ್ದಂಗೆ ಇರ್ಲಿಕ್ಕೆ ಇಲ್ಲಿ ಆಗಂಗಿಲ್ಲ. ಇಲ್ಲಿ ನಿಷ್ಕ್ರಿಯ ಇಲ್ಲ, ಇಲ್ಲಿ ಸಕ್ರಿಯವಾಗಿ ಇರ್ತೀರಿ. ಸಕ್ರಿಯವಾಗಿರ್ಬೇಕಾದ್ರೆ ನಿಮ್ಮ ಕ್ರಿಯೆಗಳಿಗೆ ಹಿಂದ ಅಧಿಷ್ಠಾನ ಯಾವುದು ಅಂದ್ರೆ ಸಾಕ್ಷಿನೇ ಅದ ಅಂತೇಳಿ ತಿಳ್ಕೊಂಡು ನೀವು ವ್ಯವಹಾರಗಳು ಮಾಡ್ರಿ. ನಮ್ಮ ವ್ಯವಹಾರಗಳನ್ನ ಏನೇನ್ ಮಾಡ್ಲಿಕ್ಕತ್ತೀವಿ ಅನ್ನೋದು ನೋಡ್ತಾ ಇದೆ, ಕೇಳ್ತಾ ಇದೆ, ಅರಿತಾ ಇದೆ ಅಂತ ಒಂದು ಸಾಕ್ಷಿಯಿಂದ ಅದರ ಬೆಳಕಿನಾಗೆ ನಾವು ಈ ಎಲ್ಲ ವ್ಯವಹಾರಗಳು ಮಾಡ್ಲಿಕ್ಕತ್ತೀವಿ.
ಅಜ್ಞಾನ ನಾಶ ಆಯ್ತು ಅಂತಂದ್ರ ಇವೆಲ್ಲ ಹೋಗ್ತಾವ ಅಂತಂದ್ರ ಇಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ನಾವು ಅಜ್ಞಾನದ ವ್ಯವಹಾರ ಮಾಡಕತ್ತೀವಲ್ಲ. ಚಿದಾಭಾಸನ ವ್ಯವಹಾರ ಜಗತ್ತಿನೊಳಗಿನ ವಸ್ತುವನ್ನ ಗುರುತಿಸ್ಬೇಕಾದ್ರೆ ಅದನ್ನ ನಾವು ಅಭ್ಯಾಸದಿಂದ ಗುರುತಿಸ್ಬೇಕಲ್ಲ. ಬ್ರಹ್ಮ ಅಂತ ಗುರುತಿಸಿದ್ರೆ ಎಲ್ಲ ವಸ್ತು ಬ್ರಹ್ಮ ಅನ್ಕೋತ್ ಕೂತ್ರ ವ್ಯವಹಾರ ಹೆಂಗ್ ಮಾಡ್ತಾರೆ? ಓಸು ಮಂದಿ ನಾವು ಬ್ರಹ್ಮ ನೀವು ಬ್ರಹ್ಮ ಅಂತಂದ್ರೆ ವ್ಯವಹಾರ ಹೆಂಗ್ ಮಾಡ್ತಾರೆ? ಒಂದು ಸಾರಿ ಏನಾಯ್ತಂತ, ಅತ್ಯಂತ ಸುಂದರ ವ್ಯಕ್ತಿ ಈ ಜಗತ್ತಿನೊಳಗೆ ಭಯಂಕರ ಡಿಮ್ಯಾಂಡ್ ಅದ, ಅದರ ಸಲುವಾಗಿ ಅತ್ಯಂತ ಸುಂದರ ವ್ಯಕ್ತಿ, ಅದ್ರೊಳಗ ಗಂಡಿನಕ್ಕಿಂತ ಹೆಣ್ಣು ಸುಂದರ ಇದ್ರೆ ಭಾರಿ ಡಿಮ್ಯಾಂಡ್ ಅದ ಅಂತೇಳಿ ಪ್ರಕೃತಿ ಏನ್ ಮಾಡ್ತದ, ಒಂದು ಸಾರಿ ಎಲ್ಲ ಓಸು ಹೆಂಗಸರ್ದು ಒಂದೇ ತರ ಮಾರಿ ಅತ್ಯಂತ ಸುಂದರ ಮಾಡಿ ಇಟ್ಬಿಟ್ನ. ಎಲ್ಲರದು ಮದುವೆ ಆಯ್ತಂತ. ಮದುವೆ ಆದ್ಮೇಲೆ ಮಾವ ಹೇಳಿದ್ನಂತ, ನಿಮ್ಮ ಹೆಂಡ್ರಿ ಯಾರಲ್ಲ ಕರ್ಕೊಂಡವ್ರಿ ಅನ್ನಂತ. ಒಂದೇ ತರ ಅತ್ಯಂತ ಸುಂದರ, ಎಲ್ಲರೂ ಟಾಪ್ ಸುಂದರ. ಅವ್ರ ಹೆಂಡ್ರನ್ನ ಹೆಂಗ್ ಗುರುತಿಸ್ತೀರಿ? ಎಲ್ಲರೂ ಒಂದೇ ಮಾರಿ ಅವ್ರದಾರ, ಗುರುತಿಸ್ತೀರಿ ಹಂಗ? ವ್ಯವಹಾರ ಎಲ್ಲ ಓದು ಬ್ರಹ್ಮ ಸ್ವರೂಪನೇ ಇದ್ರೂ ಸಹಿತ ಈ ಜಗತ್ತಿನೊಳಗೆ ಒಂದು ವ್ಯವಹಾರ ಅಂತದಲ್ಲ, ವ್ಯವಹಾರದ ಸಲುವಾಗಿ ನಾವು ಜ್ಞಾನಾಭ್ಯಾಸದಲ್ಲಿ ಹೋಗ್ಬೇಕಾಗ್ತದೆ. ವಸ್ತುಗಳನ್ನ ಗುರುತಿಸ್ಬೇಕಂತಂದ್ರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಮೂಲಕ ಅವುಗಳನ್ನ ವ್ಯತ್ಯಾಸ ಮಾಡಿ ನೋಡ್ಬೇಕಾಗ್ತದೆ. ಎಷ್ಟೇ ನೀವು ವ್ಯತ್ಯಾಸ ಮಾಡಿ ನೋಡಿದ್ರೂ ಸಹಿತ ಅದರಿಂದ ಸಾಕ್ಷಿ ಚೇತನ, ನಿಮ್ಮ ಸಾಕ್ಷಿ ಚೇತನವನ್ನ ಆಶ್ರಯಿಸಿದ ಅಂತಃಕರಣ ವೃತ್ತಿ ಅಥವಾ ಅವಿದ್ಯಾ ವೃತ್ತಿಗಳ ಮೂಲಕ ನೀವು ಅವುಗಳನ್ನ ಗುರುತಿಸ್ತೀರಿ. ಖರೆ ಗುರುತಿಸ್ಬೇಕಾದ್ರೆ ನಿಮ್ಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ಇನ್ನು ಸಾಕ್ಷಿ ಚೇತನ ಇದ್ದದ್ದಕ್ಕೆ ಇವೆಲ್ಲ ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಜೀವನ ಮಾಡಬೇಕಾದ್ರೆ ನಮಗೆ ವ್ಯವಹಾರಿಕ ಬದುಕಿನಲ್ಲೇ ನಾವು ಬದುಕಲಿಕ್ಕಿದ್ದೀವಿ. ಎಷ್ಟೋ ಸಲ ನಮಗೆ ಜಗತ್ತಿನ ವಸ್ತು ಜ್ಞಾನ ಅಂತಂದ್ರೆ ಪ್ರತಿಯೊಂದು ವಸ್ತುವಿನೊಳಗೆ ಸಾಕ್ಷಿಭಾನ ಮಾಡ್ಕೊಳ್ಳೋದಕ್ಕೆ ಜ್ಞಾನ ಅಂತ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಇದು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಮಾಡಿದ್ರೆ ಏನಾಗ್ತದ? ಏನು ವ್ಯವಹಾರ ನಡೆಯಂಗಿಲ್ಲ. ಅದು ಸ್ವಯಂಭೂ ಸ್ಥಿತಿ. ಅದು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಎಲ್ಲ ಒಟ್ಟು ಬ್ರಹ್ಮ ಆಗಿ ಪುತ್ರದ ಸ್ವಯಂಭೂ ಸ್ಥಿತಿ. ಅಲ್ಲೇನು ಲೀಲೆನೇ ಇಲ್ಲ. ಯಾವಾಗ ಲೀಲೆ ಮಾಡಬೇಕಾಯ್ತು ಅಂತಂದ್ರೆ ಅಲ್ಲಿ ನಾವು ಅಧ್ಯಾಸಕ್ಕೆ ಬರಬೇಕಾಗ್ತದ. ಒಂದು ಜ್ಞಾನಾಧ್ಯಾಸ ಅಂತಂದ್ರೆ ಜಗತ್ತಿನ ವಸ್ತುಗಳನ್ನ ಅವಕ್ಕೆ ನಾಮರೂಪ ಕೊಟ್ಟು ಏನ್ ಕರಿತೀವಿ ಅದು ಜ್ಞಾನಾಧ್ಯಾಸ. ಅವುಗಳ ಬಗ್ಗೆ ನಾವು ಕೆಲವೊಂದು ಅಭಿಪ್ರಾಯಗಳು ಏನ್ ತಾಳ್ಕೊತೀವಿ ಅವು ಅರ್ಥಾಧ್ಯಾಸ. ಈಗ ಅಜ್ಞಾನ ನೀವು ಅಭಿವೃದ್ಧಿಗೆ ನಾವು ಬರೀ ಜ್ಞಾನದಾಗೆ ಬದುಕ್ತೀವಿ ಅಂತಂದ್ರೆ ನಿಷ್ಕ್ರಿಯ ಆಗ್ಬೇಕಾಗ್ತದ, ನಿಶಬ್ದ ಆಗ್ಬೇಕಾಗ್ತದ, ನಿರಾಕಾರ ಆಗ್ಬೇಕಾಗ್ತದ. ಬ್ರಹ್ಮ ಹೆಂಗನ ಹಂಗಾಗ್ಬೇಕಾಗ್ತದ ನಾವು. ಆಕ್ಟಿವ್ ಬ್ರಹ್ಮ ಇನ್ಆಕ್ಟಿವ್ ಬ್ರಹ್ಮ ಅಂತದ. ಅದೇನು ಆಕ್ಟಿವ್ ಬ್ರಹ್ಮ ಏನದ ಸದ್ರೂಪ ಬ್ರಹ್ಮ, ಅದು ತನ್ನ ಇರುವಿಕೆಯನ್ನ ಕೊಡ್ತದ, ಸತ್ತಾ ಸ್ಫೂರ್ತಿಯನ್ನ ಕೊಡ್ತದ. ಯಾವ ವ್ಯವಹಾರಗಳನ್ನು ಅದು ಭಾಗವಹಿಸಂಗಿಲ್ಲ. ಎರಡು ಪಕ್ಷಿಗಳು, ಒಂದು ಪಕ್ಷಿ ಸುಮ್ಮ ಕೂತ್ ನೋಡ್ತಿರ್ತದ, ಯಾವ ವ್ಯವಹಾರದೊಳಗೆ ಭಾಗವಹಿಸಲ್ಲ. ಇನ್ನೊಂದು ಪಕ್ಷಿ ಆಕ್ಟಿವ್ ಆಗಿ ತನ್ನ ಕರ್ತೃತ್ವ ಭೋಕ್ತೃತ್ವಗಳನ್ನು ಅನುಭವಿಸ್ತಿರ್ತದೆ. ಅದು ವ್ಯವಹಾರಕ್ಕೆ ಬದುಕದು. ಈ ಜಗತ್ತಿನ ಹುಟ್ಟಿ ಬಂದ್ಮೇಲೆ ವ್ಯವಹಾರ ಮಾಡಬೇಕು, ವ್ಯವಹಾರಿಕ ಬದುಕಿನಾಗ ಇರಬೇಕು. ಆದ್ರೆ ವ್ಯವಹಾರಿಕ ಬದುಕು ಮಾಡ್ತಾ ಇರ್ಬೇಕಾದ್ರೂ ಸಹಿತ ನಿಮ್ಮೊಳಗಿನ ಸಾಕ್ಷಿನೇ ಅದಕ್ಕೆ ಆಧಾರ, ನಿಮ್ಮ ಸಾಕ್ಷಿನೇ ಅದಕ್ಕೆ ಅಧಿಷ್ಠಾನ. ನೀವು ಈ ವ್ಯವಹಾರಿಕ ಬದುಕು ಬೆಳಗ್ಗೆಯನ್ನು ಸಂಜಿತನ ಮಾಡಿರಿ ಅಂತಂದ್ರ ನಿಮ್ಮ ಏನದ ಸ್ವತಃ ನಾನೇ ಮಾಡೀನಿ, ನನ್ನ ಇಂದ್ರಿಯಗಳಿಂದ ಮಾಡೀನಿ, ನನ್ನ ಮನಸ್ಸಿನಿಂದ ಮಾಡೀನಿ, ನನ್ನ ಬುದ್ಧಿಯಿಂದ ಮಾಡೀನಿ ಅಂತ ಚಿದಾಭಾಸ ಅಜ್ಞಾನದಿಂದ ಅಂತಾನ. ಅವನಿಗೆ ಸದ್ಗುರುನಾಥ ಹೇಳ್ತಾನ, ಎಲೆ ಚಿದಾಭಾಸ ನಿನ್ನ ಹಿಂದಿರುವ ಸಾಕ್ಷಿ
ಆಧಾರ ಅಧಿಷ್ಠಾನ ಆಗಿದ್ದಕ್ಕ ನೀನು ಈ ವ್ಯವಹಾರ ಮಾಡ್ಲಕ್ಕ ಸಾಧ್ಯ ಆಯ್ತು. ಆ ಸಾಕ್ಷಿ ಕಡೆ ನಿನ್ನ ಲಕ್ಷ್ಯ ಇರಲಿ. ಅದೇ ಹೇಳೋದೀಗ ಅವರು ಸಾಕ್ಷಿ ಆದಂತ ನೀನು ಮಾಡಿದೆ ಹೊರತು ನೀ ಮಾಡಿದೆ ಅಂತ ಸಾಕ್ಷಿ ಇಲ್ಲ. ನಿನ್ನ ವ್ಯವಹಾರಗಳೆಲ್ಲ ಸಾಕ್ಷಿ ಆಧಾರದಲ್ಲಿ ನಡೆದವ ಅಂತ ತಿಳ್ಕೋ. ಹೌದ್ರ? ಸಾಕ್ಷಿ ಕಡೆ ಲಕ್ಷ್ಯ ಇರಲಿ ನಿಮ್ದು. ನಿಮ್ಮ ಬುದ್ಧಿ ಕಡಿ ಬೇಡ, ನಿಮ್ಮ ಅವಿದ್ಯೆ ಕಡಿ ಬೇಡ, ನಿಮ್ಮ ಅಂತಃಕರಣ ರುಚಿ ಕಡಿ ಬೇಡ. ಸಾಕ್ಷಿ ಕಡೆ ಲಕ್ಷ್ಯ ಇಟ್ಕೊಂಡು ಏನೆಲ್ಲ ವ್ಯವಹಾರ ಮಾಡ್ರಿ. ಹಿಂಗದ ಲಕ್ಷ್ಯ ಸಾಕ್ಷಿ ಕಡೆ ಇರಬೇಕು. ಲಕ್ಷ್ಯ ಸಾಕ್ಷಿ ಕಡೆ ಇದೆಲ್ಲ ಮಾಡಕ್ಕ ಸಾಕ್ಷಿ ನಿಂತ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸಾಕ್ಷಿ, ಥ್ಯಾಂಕ್ ಯು ಸಾಕ್ಷಿ ಅಂತಿರ್ಬೇಕು ಯಾವಾಗ. ನೀನಿಲ್ಲಂದ್ರೆ ನಾನೇನ್ ಮಾಡ್ಲಕ್ ಸಾಧ್ಯ ಅದ? ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀ ನಿರಿಸಿದಂತೆ ಇರ್ಬೇನಯ್ಯ. ಕೂಡಲ ಸಂಗಮನಾಥ ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯ, ನಿನ್ನಿಂದ ಇದೆಲ್ಲ ನಡೆದದಪ್ಪ ಮಾರಾಯ ಅಂತ ಸಾಕ್ಷಿ ಕಡೆ ಲಕ್ಷ್ಯ ಇಡುವರಿ. ನೀವು ತಪ್ಪು ತಿಳುವಳಿಕೆಗಳಾಗಿ ಅಭ್ಯಾಸಗಳಾಗಿರ್ಬೋದು, ಸರಿಯಾದ ತಿಳುವಳಿಕೆಯಾಗಿ ಜ್ಞಾನ ಆಗಿರ್ಬೋದು, ಆ ಎಲ್ಲದಕ್ಕೂ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ ಅದ. ಇಷ್ಟೇ ತಿಳ್ಕೊಳ್ಳೋದು. ಅವ್ರು ಹೇಳ್ಬೇಕಾಗಿದ್ದು ಇದೆ. ಪರಮಾಧಾರದ ಕಡೆ ಲಕ್ಷ್ಯ ಕೊಡ್ರಿ. ಅಜ್ಞಾನ ಬಿಡ್ತೀನಿ ಅಂತಂದ್ರೆ ಅಜ್ಞಾನ ಹೋಗ್ಬಿಡ್ತದ. ಬಿಡ್ಲಕ್ಕ ವ್ಯವಹಾರ ಬದುಕು ಮಾಡ್ಲಿಕ್ಕೆ ಆಗಂಗಿಲ್ಲ ಅಜ್ಞಾನ ಬಿಟ್ರೆ. ಜ್ಞಾನದ ಕಡೆ ಲಕ್ಷ್ಯ ಕೊಟ್ಟು ಅಜ್ಞಾನದ ವ್ಯವಹಾರಗಳು ನಡೀತಾವ. ಜ್ಞಾನದ ಕಡೆ ಲಕ್ಷ್ಯ ಇಟ್ಕೊಂಡು ಮಾಡಿದ್ರಿ ಅಂತಂದ್ರೆ ಅಲ್ಲಿ ತಪ್ಪುಗಳಾಗಂಗಿಲ್ಲ. ಓಕೆ, ಮುಂದೇನು ಯಾರ ಮೇಲಕ್ಕೊಂದು ಏನ್ ಮಾಡ್ತೀರಿ ಮಾಡಿ. ಟೈಮ್ ಆಯ್ತಾ ಏನ್? ನಾ ಪ್ರತಿನಿತ್ಯ 7ರಿಂದ 7:30 ನಮ್ ಟೈಮ್ ಇಟ್ಕೊಂಡ್ಬಿಡ್ರಿ. 7 to 7:30 ಇಟ್ಕೊಂಡ್ಬಿಡ್ರಿ. 7ಕ್ಕೆ ಬರ್ತೀನಿ, 7:30 ಮುಗಿಸ್ಕೊಟ್ಬಿಡ್ತೀನಿ. ಅಷ್ಟಕ್ಕಿಂತ ಮುಂದೆ ಅಷ್ಟಕ್ಕಿಂತ ಹಿಂದೆ ನಿಮ್ ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿ. 7:30 ಯಾರು ಮೇಲ್ಕ್ ಹಾಕವ್ರು 7:30 ಹಾಕ್ರಿ. 7 ತನಕ ಯಾರ್ಯಾರು ಮಾಡ್ತೀರಿ ಮಾಡ್ರಿ. 7ಕ್ಕೆ ಜಾಯ್ನ್ ಆಗ್ತೀನಿ, 7:30 ಬಿಟ್ಬಿಡ್ತೀನಿ. ಮುಗಿಸ್ ನಮ್ದು ಹಾಫ್ ಆನ್ ಅವರ್ ಸಾಕಷ್ಟೆ. ಬರೋಬರಿ ನಾವು ಒಪ್ಕೋತೀರಾ? ಅರ್ಧ ತಾಸು ಏನ್ ಎಲ್ಲ ಹೇಳಿದ್ದೆ. ಏನ್ ಹೇಳ್ಬೇಕೆಲ್ಲ ಹೇಳಾಗ್ಯದ. ಈಗ ನಾನು ಇಲ್ಲಿದ್ದೆಲ್ಲ ಹೇಳಿದ್ದೆ, ಮುಂದೆ ಹೇಳ್ಕೊತೊಂತೀನಿ ನಾನು ಅಷ್ಟೇ. ಏನಿಲ್ಲ, ನೀವು ವಿಚಾರ ಸಾಗರ ಮುಗಿಸೋ ತನಕನೂ ಇದೇ ಹೇಳಿದ್ದೆ ಹೇಳದೆ. ಏನ್ರಿ ಏನು ಸರಿ ಕೆಲಸ ಅಂದ್ರೆ ಈಗ ನಮಗ ಪರ್ಫೆಕ್ಟ್ ಆಗಿ ಕೇಳತ್ತಪ್ಪ, ಎಲ್ಲ ಕೇಳತ್ರಿ. ಯಾಕಂದ್ರೆ ಹಿಂದೆ ನಮಗ ಮತ್ತ ಈ ಜಗತ್ತಿನಲ್ಲಿ ಇರತಕ್ಕಂತ ವಸ್ತುಗಳು ಪ್ರತಿಯೊಂದು ಹೇಳೋದಲ್ಲ, ನಮಗ ಈ ನೋಡುವಂತ ಒಂದು ಚೇತನದಿಂದ ನೋಡ್ಬೇಕನ್ನುವಂಥದ್ದು ನಮಗ ಪರಿಪಕ್ವ ಆದಂಗಿರುತ್ತೆ. ಎಲ್ಲ ದೃಷ್ಟಿಯಲ್ಲಿನೂ ನಮಗ ಅಲ್ಲಿ ಹಿಂದೆ ಇನ್ನು ಮ್ಯಾಲೆ ಏರ್ಲಕ್ಕೆ ಏನು ಉಳಿದಿಲ್ಲಲ್ಲಿ. ಚೇನ್ ಸಿಂಗ್ ಹಿಲೇರಿ ಇಬ್ರು ಎವರೆಸ್ಟ್ ಶಿಖರದ ತುತ್ತ ತುದಿಗೆ ಹೋಗಿ ಭಾರತದ ಜೆಂಡ ಹೆಂಗ್ ಹಾಡ್ತಾರ ಹಂಗ ಹಾಡ್ತೀರಿ ಇವತ್ತು ನೀವು. ಮತ್ತೆ ಮ್ಯಾಲೆ ಏರ್ಲಕ್ಕೆ ಏನು ಇಲ್ಲೇ ಇಲ್ಲ. ಅದಕ್ಕಿಂತ ಎತ್ತರವಾದದ್ದು ಮತ್ತಿನ್ನೇನು ಇಲ್ಲೇ ಇಲ್ಲ. ಅಂತ ಒಂದು ಜ್ಞಾನದ ಉತ್ತುಂಗ ಶಿಖರದಲ್ಲಿದ್ದೀರಿ ನೀವೀಗ. ಆ ಶಿಖರದಾಗೆ ಉಳಿಬೇಕು. ಉಳಿಯೋದ್ರ ಸಲುವಾಗಿ ಏನ್ ಮಾಡ್ತಾರೆ, ಹಿಂಗೆ ಹೇಳ್ಕೊತ ಹೋಗ್ತಾರೆ. ಹೇಳ್ತಾರೆ ದಿನ ಇದೇ ಹೇಳ್ತಾನಲ್ಲ ಅಂತಂದ್ರೆ ಅಲ್ಲಿ ಉಳಿಸೋದ್ರ ಸಲುವಾಗಿ ನಿಮ್ಗೆ ಹೇಳ್ತಿರ್ತಾರೆ ಅಷ್ಟೇ. ಇವತ್ತೇನು ಹೊಸದು ಏನ್ ಹೇಳಿ ಬ್ರಹ್ಮದ
ಏನು ಮಾಡಕ್ಕಾಗಲ್ಲ. ಎರಡು ಪಕ್ಷಿಗಳ ಪಾಠದವಾಗ ಒಂದು ಆಕ್ಟಿವ್ ಒಂದು ಇನ್ಆಕ್ಟಿವ್. ಆಮೇಲೆ ನಿಮ್ ಚರ್ಚೆ ಏನಿದ್ರು ಸಹಿತ 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಡ್ರಿ. ಪಾಠ ಮಾಡೋರು ಮೊದಲು ಅವಕಾಶ ಕೊಡ್ರಿ, ಮಾತಾಡೋರಿಗೆ ನಿಮ್ದೇನಾದ್ರು ಡೌಟ್ ಇದ್ರೆ ಬರ್ಲಿಟ್ಕೋರಿ. 8 ಗಂಟೆಗೆ ನಿಮ್ದು ಚರ್ಚೆ ಮಾಡ್ಕೊಂಡು ಆಮೇಲೆ ಮಂಗಳಾರತಿ ಮಾಡಿ ಕ್ವಶನ್ ಆನ್ಸರ್ 8 ಗಂಟೆಗೆ ಬರ್ದಿಟ್ಕೋಬೇಕು. 8 ತನಕ ಯಾರು ಮಾತಾಡಂಗಿಲ್ಲ, ಬರೇ ಮೆಲುಕು ಅವು ಮಾಡ್ಕೊತ ಹೋಗೋದು. ಕ್ವಶನ್ 8. ಯಾಕಂದ್ರೆ ಮಧ್ಯದಲ್ಲಿ ಒಬ್ರು ಯಾರ ಕ್ವಶನ್ ಕೇಳಿದ್ರೆ ಅಂದ್ರೆ ಅದು ಉತ್ತರ ಹೇಳಕ್ಕೆ 8 ಆಯ್ತು ಅಂತಂದ್ರೆ ಇನ್ನ ಹೇಳೋರು ಇರ್ತಾರೆ, ಅವ್ರಿಗೆ ಎಫೆಕ್ಟ್ ಆಗ್ತದೆ. 8 ಗಂಟೆ ಮೇಲೆ ಚರ್ಚೆ. 8 ಗಂಟೆಗೆ ಏನ್ ಮಾಡ್ರಿ, ಮಂಗಳಾರತಿ ಮಾಡೇ ಬಿಡ್ರಿ. ಕರೆಕ್ಟ್ 8ಕ್ಕೆ ಮಂಗಳಾರತಿ ಮಾಡಿದ್ಮೇಲೆ ಚರ್ಚೆ ಮಾಡಿ ಕೂತ್ಕೊಂಡಿರಿ. ಎಷ್ಟೊತ್ತರ ಮಾಡ್ರಿ, ಏನ್ ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತೀವಿ, ಏನ್ ತೊಂದರೆ ಇಲ್ಲ. ಮಂಗಳಾರತಿ ನಂತರ ಚರ್ಚೆ. ಮಂಗಳಾರತಿ ಒಳಗೆ ಮಾಡಬೇಡ್ರಿ, ಯಾಕಂದ್ರೆ ಅದು ಮುಗಿಸ್ಕೊಂಡು ಹೋಗೋರು ಓದ್ತಿರ್ತಾರೆ. ಡೌಟ್ ಇದ್ದವ್ರು ಆಮೇಲೆ 8 ಗಂಟೆ ಮೇಲೆ ಮಂಗಳಾರತಿ ಮುಗಿದ್ಮೇಲೆ ಕೇಳ್ರಿ, ಕೇಳ್ಕೊಳ್ಳೋದು ಕುಂದ್ರಮ್ಮ, ಎಷ್ಟೊತ್ತಾಗ ಕುಂದ್ರಮ್ಮ, ಅದೇನು ತೊಂದರೆ ಇಲ್ಲ. ಓಕೆ, ಮುಂದೇನ್ ಮಾಡ್ತೀರಿ ಮಾಡ್ರಿ.